ಶುಶ್ರೂಷಾ ಕೃಷ್ಣಪೂಜಾರಕಮನು ವಿಶ್ವೇಶನಿಷ್ಠದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಜಯ ಏಕಾದಶಿ ಪರ್ವಕಾಲದಂದು ವಾಮನನ ಚಿಂತನೆಯ ಬಗ್ಗೆ ತಿಳಿದುಕೊಡಬೇಕು ಅಂತ ಜಿಜ್ಞಾಸೆಯಿಂದ ಶ್ರದ್ಧಾ ಭಕ್ತಿಗಳಿಂದ ಬಂದಿರುವಂತಹ ಎಲ್ಲ ಭಗವದ್ಭಕ್ತರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವಾಮನ ಅವತಾರದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನಿಂದು ಪ್ರಸ್ತುತಪಡಿಸ್ತಾ ಇದ್ದೇನೆ. ಪರಮಾತ್ಮ ಅನೇಕ ರೂಪಗಳನ್ನು ತಾಳ್ತಾನೆ. ಮತ್ಸ್ಯನಾದ, ಕೂರ್ಮನಾದ, ವರಾಹನಾದ, ದಶಾವತಾರಗಳು ಅಂತಿದೆ. ಇಷ್ಟೇ ಅಲ್ಲ, ಅನಂತ ಅವತಾರಗಳಿಗೆ ಪರಮಾತ್ಮನದ್ದು. ದಶಾವತಾರಗಳಲ್ಲಿ ಇಲ್ಲದಿರುವಂತಹ ಸಾಕಷ್ಟು ಅವತಾರಗಳಿದೆ. ವೇದವ್ಯಾಸ ರೂಪಿಯಾದ, ಹಯಗ್ರೀವ ರೂಪಿಯಾದ, ಹೀಗೆ ದೇವರು ಅನೇಕ ಅವತಾರಗಳನ್ನು ತಾಳ್ತಾನೆ. ಇಷ್ಟೆಲ್ಲ ಅವತಾರಗಳನ್ನು ತಾಳುವಂತಹ ಉದ್ದೇಶ ಒಂದೇ, ಅದು ಭಗವದ್ಭಕ್ತರಿಗೆ ಅನುಕೂಲವಾಗಬೇಕು ಅಂತ. ಯಾಕೆ ಅಂತ ಹೇಳಿದರೆ, ದೇವರು ಸರ್ವಶಕ್ತ. ನರಸಿಂಹನಾಗಿದ್ದಾಗ ಏನೊಂದು ಕೆಲಸವನ್ನು ಮಾಡಿದನೋ ಆ ಕೆಲಸ ವಾಮನನಾದಾಗ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಅಭಿಪ್ರಾಯ ಅಲ್ಲ. ಅಥವಾ ಮತ್ಸ್ಯಾವತಾರವನ್ನು ತಾಳಿದಾಗ ಪರಮಾತ್ಮನಿಗೆ ಆ ರೀತಿಯ ದುಷ್ಟ ಸಂಹಾರ ಮೊದಲಾದಂತಹ ಘಟನೆಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತಲ್ಲ. ಪರಮಾತ್ಮ ಎಷ್ಟು ರೂಪಗಳನ್ನು ತಾಳಿದರೂ ಕೂಡ ಅವುಗಳಲ್ಲಿ ಅಭೇದವನ್ನು ಹೇಳೋದು. ಅಲ್ಲಿರುವಂತಹ ಜ್ಞಾನ, ಇಚ್ಛಾ, ಕ್ರಿಯೆ ಯಾವುದಕ್ಕೂ ವ್ಯತ್ಯಾಸ ಇಲ್ಲ. ಹೀಗಿರುವಾಗ ದೇವರು ಇಷ್ಟು ರೂಪಗಳನ್ನು ಯಾಕೆ ತಾಳ್ತಾನೆ? ಅದಕ್ಕೆ ಉತ್ತರ ಪರಿಪೂರ್ಣ ಅಂತ ಅನಿಸೋದು, ಭಗವದ್ಭಕ್ತರಿಗೆ ಅನುಕೂಲವಾಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಮಾತ್ರ ಪರಮಾತ್ಮ ರೂಪಗಳನ್ನು ಧಾರಣೆ ಮಾಡ್ತಾನೆ. ಯಾಕೆ ಅಂತ ಹೇಳಿದರೆ, ಲೋಕೋ ಭಿನ್ನ ರುಚಿ. ಅನೇಕ ತರಹದ ವ್ಯಕ್ತಿತ್ವವನ್ನು ಇಷ್ಟಪಡುವಂತಹ ವ್ಯಕ್ತಿಗಳಿದ್ದಾರೆ ಲೋಕದಲ್ಲಿ. ಕೆಲವರಿಗೆ ಜ್ಞಾನವನ್ನೇ ಹೆಚ್ಚಾಗಿ ಉಪದೇಶ ಮಾಡಿದಂತಹ ವೇದವ್ಯಾಸ, ಹಯಗ್ರೀವ ರೂಪಗಳು ಅಂದರೆ ಇಷ್ಟ ಆಗಿರಬಹುದು. ಇನ್ನು ಕೆಲವರಿಗೆ ಆದರ್ಶ ಗುಣಗಳನ್ನು ತೋರಿಸಿದಂತಹ ರಾಮಾವತಾರ, ಶ್ರೀರಾಮಚಂದ್ರ ಅಂದರೆ ಇಷ್ಟ ಆಗಿರಬಹುದು. ಇನ್ನು ಕೆಲವರಿಗೆ ದುಷ್ಟರನ್ನು ಚೆನ್ನಾಗಿ ಸದೆ ಮಾಡಿದಂತಹ ನರಸಿಂಹನ ಅವತಾರ ಅಂದರೆ ಇಷ್ಟ ಆಗಿರಬಹುದು. ಯಾವ ಯಾವ ಭಕ್ತರು ಯಾವ ಯಾವ ರೀತಿಯ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಿದರೆ ಅವರಿಗೆ ಅಭೀಷ್ಟವಾದದ್ದು ಸಿದ್ಧಿಯಾಗ್ತದೋ, ಅವರು ನನ್ನನ್ನು ಭಜಿಸಿದಂತೆ ಆಗ್ತದೋ ಎಂಬುವಂತಹ ಉದ್ದೇಶದಿಂದ ಪರಮಾತ್ಮ ಇಷ್ಟೆಲ್ಲ ರೂಪಗಳನ್ನು ಧಾರಣೆ ಮಾಡ್ತಾನೆ. ತಿಳಿದುಕೊಳ್ಳಬೇಕಾದಂತಹ ಅಂಶ, ಪರಮಾತ್ಮನ ಯಾವ ಅವತಾರಗಳಿಗೂ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ, ಕಿಂಚಿತ್ತೂ ಭೇದ ಇಲ್ಲ. ಪರಮಾತ್ಮ ಸರ್ವಶಕ್ತ. ತಾನು ಯಾವ ಒಂದು ರೂಪದಿಂದಲೂ ಕೂಡ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಪ್ರಸ್ತುತ ವಾಮನ ಅವತಾರ ಅದನ್ನು ನಾವು ಗಮನಿಸಿದಾಗ ಋಗ್ವೇದವನ್ನೇ ಆರಂಭ ಮಾಡಿಕೊಂಡು 4 ವೇದಗಳಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಓತಪ್ರೋತವಾಗಿ ವ್ಯಾಪಕವಾಗಿ ಹೇಳಿದಂತಹ ಅವತಾರ ಅಂತಂದರೆ ಅದು ವಾಮನ, ಹಾಗೆ ತ್ರಿವಿಕ್ರಮ. ಈ ಅವತಾರಗಳನ್ನೇ ಹೆಚ್ಚಾಗಿ ಹೇಳಿದ್ದು. ಪುಟ್ಟ ಗಾತ್ರದ ವಾಮನ ಅದಿತಿ ಕಶ್ಯಪರಲ್ಲಿ ಅವತಾರವನ್ನು ಮಾಡಿ ಬಲಿಯ ಸಮೀಪಕ್ಕೆ ಹೋಗಿ ಅವನಿಂದ 3 ಅಡಿ ಜಾಗವನ್ನು ಕೇಳಿ
ಒಂದು ಪಾದದಿಂದ ಭೂಮಿಯನ್ನು ಅಳೆದು ಇನ್ನೊಂದು ಪಾದದಿಂದ ಮೇಲಿನ 7 ಲೋಕಗಳು ಭೂಹು ಭುವಃ ಸ್ವಹ ಅಂತ ಹೇಳಿ ನಾವೇನು 7 ಲೋಕಗಳು ಅಂತ ಹೇಳ್ತೇವೋ ಆ 7 ಲೋಕಗಳನ್ನು ಅಳೆದು ಇನ್ನೊಂದು ಹೆಜ್ಜೆ ಇಡಲಿಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿದಾಗ ಬಲಿಚಕ್ರವರ್ತಿ ತನ್ನ ಶಿರಸ್ಸನ್ನೇ ತೋರಿಸಿ ಇಲ್ಲಿಯೇ ನಿನ್ನ 3ನೇ ಪಾದವನ್ನು ಇಡು ಅಂತ ಹೇಳಿದಾಗ 3ನೇ ಪಾದವನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಅವನನ್ನು ಕೆಳಗಿನ ಲೋಕಕ್ಕೆ ಕಳುಹಿಸಿ ಅವನನ್ನು ಉದ್ಧಾರ ಮಾಡಿದಂತಹ ಕಥೆ. ಇದು ಸಂಕ್ಷೇಪವಾಗಿ ವಾಮನನ ಅವತಾರ. ಇದನ್ನೇ ವಿಸ್ತೃತವಾಗಿ ನೋಡೋಣ. ಒಂದು ಬಾರಿ ಇಂದ್ರ ತಾನು ತನ್ನ ವಾಹನವಾದ ಐರಾವತದ ಮೇಲೆ ಸಂಚಾರ ಮಾಡ್ತಾ ಇರ್ತಾನೆ. ಅಲ್ಲಿಗೆ ದೂರ್ವಾಸ ಮಹರ್ಷಿಗಳು ಬರ್ತಾರೆ. ದೇವರ ಪುಷ್ಪವನ್ನು, ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರವಾದಂತಹ ದಿವ್ಯವಾದಂತಹ ಮಾಲೆಯನ್ನು ಪ್ರಸಾದ ರೂಪದಲ್ಲಿ ಇಂದ್ರನಿಗೆ ಕೊಟ್ಟಾಗ ಇಂದ್ರ ತಾನು ದೊಡ್ಡ ಪದವಿಯಲ್ಲಿ ಇದ್ದವನು ಎನ್ನುವಂತಹ ಅಹಂಕಾರದಿಂದ ಆ ಮಾಲೆಯನ್ನು ತನ್ನ ವಾಹನವಾಗಿರುವಂತಹ ಐರಾವತದ ಕೊರಳಿಗೆ ಹಾಕಿಬಿಡ್ತಾನೆ. ಐರಾವತ ಬಹಳ ದಿವ್ಯವಾದಂತಹ ಆನೆ. ಅದಕ್ಕೆ 4 ಕೊಂಬುಗಳಂತೆ. ಶ್ವೇತವರ್ಣದ ಆನೆ, 4 ಕೊಂಬುಗಳು. ಅದು ಕೂಡ ಅದಕ್ಕೂ ಆ ಮಾಲೆಯ ದೇವರ ಪ್ರಸಾದದ ಲಕ್ಷ್ಮೀದೇವಿಯ ಅನುಗ್ರಹದ ಜ್ಞಾನ ಅದಕ್ಕಿಲ್ಲ. ಆ ಆನೆ ಆ ಮಾಲೆಯನ್ನು ನೆಲಕ್ಕೆ ಹಾಕಿ ಅದನ್ನು ತುಳಿದು ಬಿಡಿತು. ಇಂದ್ರನೂ ಅದಕ್ಕೆ ಅವಮಾನ ಮಾಡಿದ, ಆನೆಯಂತೂ ಅದನ್ನು ನಾಶವೇ ಮಾಡಿಬಿಡಿತು. ದೂರ್ವಾಸ ಮಹರ್ಷಿಗಳಿಗೆ ಬಹಳ ಸಿಟ್ಟು ಬಂತು. ಶಾಪವನ್ನು ಕೊಟ್ಟುಬಿಟ್ರು. ದುರ್ವಾಸ ಶಾಪತ ಆಶುಹಿಶ್ರಿಯ ಶಕ್ರೇ ವಿಹೀನೆ ದಿತಿಜೈ ಪರಾಜಿತೆ ಪುರಾ ವಯಂ ತ್ವಾಂ ಶರಣಂ ಗತಾಸ್ಮಃ ಎಂಬುದಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ ದುರ್ವಾಸ ಮಹರ್ಷಿಗಳ ಶಾಪದಿಂದಾಗಿ ಎಲ್ಲ ವಿಧವಾದಂತಹ ಸಂಪತ್ತುಗಳನ್ನು ಕಳೆದುಕೊಂಡು ಬಿಡ್ತಾನೆ ಇಂದ್ರ. ಇಂದ್ರ ಎಲ್ಲ ಸಂಪತ್ತನ್ನು ಕಳೆದುಕೊಂಡ ಅಂತ ಹೇಳಿದರೆ ದೈತ್ಯರ, ರಾಕ್ಷಸರ ಯುದ್ಧ ಇವರ ಮೇಲೆ ಆಗಿ ಇವರು ಪ್ರತಿ ಬಾರಿಯೂ ಕೂಡ ಸೋಲ್ತಾ ಇರ್ತಾರೆ. ಹೀಗಿದ್ದಾಗ ಏನು ಮಾಡಬೇಕು? ವೇದದಲ್ಲಿ ಕೂಡ ಅನೇಕ ಕಡೆಗಳಲ್ಲಿ ಹೇಳ್ತಾರೆ, ದೇವಾಸುರ ಸಂಯತ್ತ ಆಸನ್. ಅನೇಕ ಬಾರಿ ಯುದ್ಧ ಆಗ್ತಾನೇ ಇರುತ್ತದೆ. ದೇವತೆಗಳಿಗೂ ಅಸುರರಿಗೂ ಯುದ್ಧವಾದಾಗ ವಸ್ತುತಃ ದೇವತೆಗಳ ಸಂಖ್ಯೆ ಕಮ್ಮಿ. ಕನಿಯಾಂಸೋ ದೇವಾಹ ಜಾಯಾಂಸೋ ಅಸುರಾಹ. ಕಮ್ಮಿ ಸಂಖ್ಯೆಯವರು ದೇವತೆಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ಇರುವವರು ದೈತ್ಯರು. ದುರ್ವಾಸರ ಶಾಪವೂ ಬೇರೆ. ಆದ್ದರಿಂದ ಏನು ಮಾಡಿದರೂ ಕೂಡ ರಾಜ್ಯಲಕ್ಷ್ಮಿಯನ್ನು ಉಳಿಸಿಕೊಳ್ಳಲಿಕ್ಕಾಗಲಿಲ್ಲ. ಹೆದರಿಕೆಯಿಂದ ಇಂದ್ರ ಪಲಾಯನ ಮಾಡ್ತಾನೆ. ಹಿಮವತ್ ಪರ್ವತ ಅಂತ ಹೇಳಿ ನಾವೇನು ಕರಿತೇವೋ ಅಲ್ಲಿಯೇ ಮಾನಸ ಸರೋವರ ಅಂತಾಗಿದೆ. ಮಾನಸ ಸರೋವರದಲ್ಲಿ ಒಂದು ಕಮಲದ ದಂಟು, ಅದರಲ್ಲಿ ಕುಳಿತುಕೊಂಡು ಬಿಡ್ತಾನೆ ಅಡಗಿಕೊಂಡು. ದೇವತೆಗಳಿಗೆ ಯಾರೊಬ್ಬ ಅಧಿಪತಿಯೇ ಇಲ್ಲ ಅಂತ ಆಗಿಬಿಟ್ಟ ದೇವತೆಗಳೆಲ್ಲರೂ ಕೂಡ ವಿಷ್ಣುವನ್ನು ಮೊರೆ ಹೋಗ್ತಾರೆ, ಪರಮಾತ್ಮ ನಮ್ಮನ್ನು ಕಾಪಾಡು ಅಂತ. ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಶ್ರೀಮನ್ನಾರಾಯಣ ಹೇಳ್ತಾನೆ, ಸಮುದ್ರ, ನಾನೇನು ಮಲಗಿಕೊಂಡಿದ್ದೇನೋ ಕ್ಷೀರ ಸಮುದ್ರ, ಇದರ ಅಡಿಯಲ್ಲಿಯೇ ಅಮೃತಗಿದೆ. ಆ ಅಮೃತವನ್ನು ನೀವು ದೊರಕಿಸಿಕೊಳ್ಳಿ. ಮಥನ ಮಾಡಿದರೆ ಅಮೃತ ದೊರೆಯುತ್ತದೆ. ಆ ಅಮೃತವನ್ನು ನೀವು ಸ್ವೀಕರಿಸಿ, ಅದರಿಂದ ನಿಮಗೆ ಯಾವ ವಿಧವಾದಂತಹ ತೊಂದರೆ ಕೂಡ ಆಗುವುದಿಲ್ಲ ಅಂತ ದೇವರು ಒಂದು ಉಪಾಯವನ್ನು ಹೇಳ್ತಾನೆ.
ಸರಿ, ಹಾಗಾದರೆ ಎಲ್ಲರೂ ಕೂಡ ಸಮುದ್ರ ಮಥನವನ್ನು ಮಾಡಲಿಕ್ಕೆ ಆರಂಭ ಮಾಡೋಣ ಅಂತ ವಿಚಾರ ಮಾಡ್ತಾರೆ. ಮಥನ ಮಾಡಲಿಕ್ಕೆ ಕಡಗೋಲು ಬೇಕು. ಮಂದರ ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿಕೊಂಡು ಹಗ್ಗದ ಜಾಗದಲ್ಲಿ ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಒಂದು ಕಡೆಯಲ್ಲಿ ದೇವತೆಗಳು, ಒಂದು ಕಡೆಯಲ್ಲಿ ದೈತ್ಯರು ಚೆನ್ನಾಗಿ ಮಥನ ಮಾಡ್ತಾ ಇರ್ತಾರೆ. ಅಲ್ಲಿಂದ ಅನೇಕ ಪದಾರ್ಥಗಳು ಬರ್ತದೆ. ಎಲ್ಲ ಕಥೆಯನ್ನು ನೀವು ಕೇಳಿರ್ತೀರಿ, ಸಮುದ್ರ ಮಥನದ ಕಥೆಯನ್ನು. ಪಾರಿಜಾತ ವೃಕ್ಷ ಬರ್ತದೆ, ಚಂದ್ರ ಬರ್ತಾನೆ, ಆದ್ದರಿಂದಲೇ ಚಂದ್ರನಿಗೆ ಲಕ್ಷ್ಮಿಯ ಸಹೋದರ ಅಂತ, ತಮ್ಮ ಅಂತ ವ್ಯವಹಾರ ಆಗ್ತದೆ. ಈಗ ಅನೇಕ ಪದಾರ್ಥಗಳು ಅಲ್ಲಿಂದ ಬರ್ತದೆ. ಕೊನೆಯಲ್ಲಿ ಅಮೃತವೂ ಕೂಡ ಬರ್ತದೆ. ಅಮೃತ ಬಂದಾಗ ಆ ಅಮೃತವನ್ನು ದೈತ್ಯರು ಕಸಿದುಕೊಂಡು ಓಡಿ ಹೋಗಿ ಬಿಡ್ತಾರೆ. ಪುನಃ ದೇವತೆಗಳು ಯಾಕೋಸ್ಕರ ಇಷ್ಟು ಶ್ರಮಪಟ್ಟಿದ್ದೇವೋ ಅದರ ಫಲ ಸಿಗಲೇ ಇಲ್ಲ ಅಂತ ಹೇಳಿ ಪುನಃ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾರೆ, ಸರಿ, ನಾನು ಅದನ್ನು ದೊರಕಿಸಿಕೊಡ್ತೇನೆ ಅಂತ ಹೇಳಿ ದಿವ್ಯವಾದಂತಹ ಸ್ತ್ರೀಯ ವೇಷವನ್ನು ಧಾರಣೆ ಮಾಡ್ತಾನೆ ಪರಮಾತ್ಮ. ಮೋಹಿನಿ ರೂಪದಲ್ಲಿ ತಾನು ರೂಪವನ್ನು ತಾಳಿದಾಗ ಎಲ್ಲರೂ ಕೂಡ ಪರಮಾತ್ಮನ ಈ ಸ್ತ್ರೀ ರೂಪಕ್ಕೆ ಬಹಳ ವಶರಾಗಿ ಬಿಡ್ತಾರೆ. ಎಂತಹ ದಿವ್ಯವಾದಂತಹ ಸೌಂದರ್ಯ ಇದೆ ಇಲ್ಲಿ, ಎಷ್ಟು ಚೆನ್ನಾದಂತಹ ಸೃಷ್ಟಿ ಇದು ಅಂತ ಎಲ್ಲರೂ ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ರಾಕ್ಷಸರು ಕೂಡ ಒಂದು ಬಾರಿ ಮೋಹಿತರಾಗ್ತಾರೆ. ಮೋಹಿತರಾದಾಗ ಪರಮಾತ್ಮ ಉಪಾಯದಿಂದ ಹೇಳ್ತಾನೆ, ಈ ಏನು ಅಮೃತದ ಕಲಶ ಇದೆಯೋ ಇದನ್ನು ನನಗೆ ಕೊಟ್ಟು ಬಿಡಿ, ನಾನು ಎಲ್ಲರಿಗೂ ಸಮಾನವಾಗಿ ಇದನ್ನು ಹಂಚುತ್ತೇನೆ ಅಂತ. ಮೋಹಿನಿಯ ನಾಟ್ಯದ ವೈಖರಿಯಿಂದ ಏನಾಗ್ತಾ ಇದೆ ಅನ್ನೋದನ್ನೇ ಮರೆತು ಬಿಟ್ಟಿರ್ತಾರೆ. ಸುಲಭವಾಗಿ ಆ ಅಮೃತದ ಕಲಶವನ್ನು ಕೊಟ್ಟು ಬಿಡ್ತಾರೆ. ಒಂದು ಕಡೆಯಲ್ಲಿ ದೇವತೆಗಳು, ಇನ್ನೊಂದು ಕಡೆಯಲ್ಲಿ ದೈತ್ಯರು ಇಬ್ಬರು ಕೂಡ ಕೂತಿರ್ತಾರೆ. ಕುಳಿತಂತಹ ಸಂದರ್ಭದಲ್ಲಿ ಎಲ್ಲ ಅಮೃತವನ್ನು ಕೂಡ ನಿಧಾನವಾಗಿ ದೇವತೆಗಳಿಗೇನೆ ಅದನ್ನು ದಕ್ಕಿಸುತ್ತಾ ದೈತ್ಯರಿಗೆ ಇಲ್ಲದಂತೆ ಮಾಡ್ತಾನೆ ಪರಮಾತ್ಮ. ಇದನ್ನು ಒಬ್ಬ ರಾಕ್ಷಸ ಗಮನಿಸ್ತಾ ಇರ್ತಾನೆ, ದೈತ್ಯ ಸ್ವರ್ಭಾನು ಅಂತ ಅವನ ಹೆಸರು. ಅವನು ದೇವತೆಗಳ ಪಂಕ್ತಿಯಲ್ಲಿ ಬಂದು ಕುಳಿತುಕೊಂಡು ಬಿಡ್ತಾನೆ, ನನಗೊಂದಿಷ್ಟು ಅಮೃತ ಬೇಕು ಅಂತ. ಸೂರ್ಯಚಂದ್ರರು ಮೋಹಿನಿಗೆ ಸೂಚನೆಯನ್ನು ಮಾಡ್ತಾರೆ, ಇಲ್ಲೊಬ್ಬ ಬಂದು ಕೂತಿದ್ದಾನೆ ಅಂತ. ಆದರೂ ಕೂಡ ಪರಮಾತ್ಮ ಅವನ ಶಿರಸ್ಸನ್ನು ಛೇದ ಮಾಡಿಬಿಡ್ತಾನೆ. ಅಮೃತವನ್ನು ಸ್ವೀಕಾರ ಮಾಡಿದಂತಹ ತಲೆಯ ಭಾಗ ಅದು ರಾಹುವಾಗಿತ್ತು, ಸ್ವೀಕಾರ ಮಾಡದೇ ಇರುವಂತಹ ಶರೀರದ ಕೆಳಗಿನ ಭಾಗ, ತಲೆಗಿಂತ ಕೆಳಗಿನ ಭಾಗ ಅದು ಕೇತುವಾಗಿತ್ತು. ಹೀಗೆ ಕಥೆಯಿದೆ. ದೇವತೆಗಳಿಗೆ ಅಮೃತವೇನೋ ಸಿಕ್ಕಿತ್ತು, ದೈತ್ಯರೇನು ಮಾಡಬೇಕು? ದೈತ್ಯರಿಗೆ ಮಾಡಲಿಕ್ಕೆ ಏನು ಉಪಾಯ ಇಲ್ಲ. ದೈತ್ಯರಿಗೆ ಗುರುಗಳಿದ್ದರು, ಶುಕ್ರಾಚಾರ್ಯರು. ದೇವತೆಗಳ ಗುರುಗಳು ಬೃಹಸ್ಪತಿ ಆಚಾರ್ಯರು. ಶುಕ್ರಾಚಾರ್ಯರು ಬಹಳ ವಿದ್ಯೆಯಲ್ಲಿ ಪಾರಂಗತರು. ಅನೇಕ ರೀತಿಯ ಔಷಧಿಯನ್ನು ಉತ್ಪತ್ತಿ ಮಾಡುವಂತಹ, ಅನೇಕ ವಿಧವಾದಂತಹ ಮಂತ್ರಗಳನ್ನು ಹುಟ್ಟಿಸುವಂತಹ ಶಕ್ತಿ, ಮಂತ್ರಗಳನ್ನು ಕಂಡುಕೊಳ್ಳುವಂತಹ ಶಕ್ತಿ ಅವರಿಗೆ ಚೆನ್ನಾಗಿ ಇರುತ್ತದೆ. ಅವರು ಅನೇಕ ಬಾರಿಯಲ್ಲಿ ವಿಚಾರವನ್ನು ಮಾಡಿ ಮೃತ ಸಂಜೀವಿನಿ ವಿದ್ಯೆ ಎನ್ನುವಂತಹ ಒಂದು ವಿದ್ಯೆಯನ್ನು ದಕ್ಕಿಸಿಕೊಳ್ತಾರೆ. ದೇವತೆಗಳ ಬಳಿಯಲ್ಲಿ ಅಮೃತ ಇದೆ, ದೈತ್ಯರ ಬಳಿಯಲ್ಲಿ ಏನೂ ಇಲ್ಲ. ಆದರೆ ದೈತ್ಯರ ಗುರುವಿನ ಬಳಿಯಲ್ಲಿ ಮೃತ ಸಂಜೀವಿನಿ ಇದೆ. ಮೃತ ಸಂಜೀವಿನಿ ಅಂತಂದರೆ ಏನು ಅಂದರೆ, ಯುದ್ಧದಲ್ಲಿ ಸತ್ತು ಹೋದಂತಹ ವ್ಯಕ್ತಿಗಳನ್ನು ಪುನಃ ಬದುಕಿಸ್ತಿರ್ತಾರೆ ಆ ವಿದ್ಯೆಗಿಂತ. ಈ ರೀತಿಯ ಒಂದು ವಿದ್ಯೆ ಇದು ಶುಕ್ರಾಚಾರ್ಯರ ಬಳಿಯಲ್ಲಿ ಇರ್ತದೆ. ಆದ್ದರಿಂದ ಒಂದರ್ಥದಲ್ಲಿ ಸಮಾನವಾಗಿ ಬಿಡ್ತು. ಇವರ ಬಳಿಯಲ್ಲಿ ಅಮೃತ ಉಂಟು, ಇವರ ಬಳಿಯಲ್ಲಿ ಮೃತ ಸಂಜೀವಿನಿ ವಿದ್ಯೆ ಇದೆ. ಈಗೇನು ಮಾಡಬೇಕು? ಪುನಃ ದೇವತೆಗಳಲ್ಲಿಗೆ ಕಚ ಎನ್ನುವಂತಹ ಒಬ್ಬ ವ್ಯಕ್ತಿ, ಅವನು ಬೃಹಸ್ಪತಿ ಆಚಾರ್ಯರ ಮಗ, ಅವನನ್ನು ಕಳಿಸಿಕೊಡ್ತಾರೆ. ನೀನು ಶುಕ್ರಾಚಾರ್ಯರ ಬಳಿಯಲ್ಲಿ ಹೋಗಿ ಅಲ್ಲಿಂದ ಆ ವಿದ್ಯೆಯನ್ನು ಪಡೆದುಕೊಂಡು ಬರಬೇಕು ಅಂತ. ಪುನಃ ಅದೊಂದು ದೊಡ್ಡ ಕಥೆಗಿದೆ. ಅಂತೂ ಆ ಕಚ ಎನ್ನುವಂತಹವನು ಶುಕ್ರಾಚಾರ್ಯರ ಬಳಿಯಲ್ಲಿ ಇದ್ದು
ಅಧ್ಯಯನವನ್ನು ಮಾಡಿ ಎಷ್ಟೋ ವರ್ಷಗಳ ನಂತರದಲ್ಲಿ ಆ ವಿದ್ಯೆಯನ್ನು ಪುನಃ ನೆನಪಿಸಿಕೊಂಡು ಬರ್ತಾನೆ. ದೇವತೆಗಳ ಬಳಿಯಲ್ಲಿಯೇ ಶಕ್ತಿ ಹೆಚ್ಚಾಗಿ ಬಿಡ್ತು. ದೇವತೆಗಳ ಬಳಿಯಲ್ಲಿ ಮೃತ ಸಂಜೀವಿನಿ ಇದೆ, ದೈತ್ಯರ ಬಳಿಯಲ್ಲಿಯೂ ಮೃತ ಸಂಜೀವಿನಿ ಇದೆ. ಆದ್ದರಿಂದ ಮತ್ತು ಆ ವಿದ್ಯೆಗೆ ಹೆಚ್ಚು ಬೆಲೆ ಇರೋದಿಲ್ಲ. ದೇವತೆಗಳ ಬಳಿಯಲ್ಲಿ ಅಮೃತವಿದೆ, ಆದ್ದರಿಂದ ಸುಲಭವಾಗಿಯೇ ದೇವತೆಗಳ ಶಕ್ತಿ ಹೆಚ್ಚಾಗಿ ಬಿಡ್ತು. ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ದೇವತೆಗಳ ಕೈ ಮೇಲೆ ಬರ್ತಿರ್ತದೆ. ಈ ಸಂದರ್ಭದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ ಬಲಿ ಎನ್ನುವಂತಹ ಚಕ್ರವರ್ತಿ. ಸರ್ವಾತ್ಮನಾಥ ನಭಯ ಭೃಗುನ್ ಬಲಿ. ಅನೇಕ ರೀತಿಯ ಗುರುಗಳ ಮಾರ್ಗದರ್ಶನದಂತೆ ಎಲ್ಲರನ್ನೂ ಕೂಡ ಚೆನ್ನಾಗಿ ಸೋಲಿಸುವಂತಹ ದಿವ್ಯವಾದಂತಹ ಶಕ್ತಿ ಅವನಿಗಿರ್ತದೆ ಬಲಿ ಚಕ್ರವರ್ತಿಯಲ್ಲಿ. ಗುರುಗಳ ಶುಕ್ರಾಚಾರ್ಯರ ಆದೇಶದ ಮೇರೆಗೆ ವಿಶ್ವಜಿತ್ ಎನ್ನುವಂತಹ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಅದೊಂದು ಬಹಳ ದೊಡ್ಡವಾದಂತಹ ಯಾಗ. ವಿಶ್ವಜಿತ್ ಯಾಗ ಏನು ಅಂತಂದರೆ ಎಲ್ಲವನ್ನ ಸೋಲಿಸಿ ಎಲ್ಲವನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಎಲ್ಲರನ್ನ ಸೋಲಿಸ್ತಾನೆ, ಎಲ್ಲರನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ತಾನೆ. ಇಟ್ಟುಕೊಂಡು ಯಾಗ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರಿಗೆ ಯಾರು ಏನೇನು ಬಯಸ್ತಾರೋ ಅದನ್ನೆಲ್ಲ ದಾನ ಕೊಡುವಂತಹ ಒಂದು ದೊಡ್ಡ ಯಾಗ ಅದು ವಿಶ್ವಜಿತ್ ಯಾಗ ಅಂತ ಹೇಳಿ. ಆ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಅನೇಕ ವ್ಯಕ್ತಿಗಳು ಅವನಿಗೆ ಅನೇಕ ತರಹದ ಉಡುಗೊರೆಯನ್ನು ಕೊಡ್ತಾರೆ. ದೇವರಥವನ್ನು ಕೊಡ್ತಾರೆ, ಸಿಂಹಾಸನವನ್ನು ಕೊಡ್ತಾರೆ, ಧ್ವಜವನ್ನು ಕೊಡ್ತಾರೆ, ಖಾಲಿಯೇ ಆಗದೇ ಇರುವಂತಹ ಬತ್ತಳಿಕೆಗಳನ್ನು ಕೊಡ್ತಾರೆ. ಹೀಗೆ ಅನೇಕ ವಸ್ತುಗಳನ್ನು ಕೊಡ್ತಾರೆ. ಎಲ್ಲವನ್ನು ಇಟ್ಟುಕೊಂಡು ಬಹಳ ವೈಭವದಿಂದ ವಿಶ್ವಜಿತ್ ಎನ್ನುವಂತಹ ಯಾಗವನ್ನು ಮಾಡ್ತಾ ಇರ್ತಾರೆ. ಪುನಃ ದೇವತೆಗಳು ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಾರಾಯಣನ ಬಳಿಯಲ್ಲಿ ಹೋಗಿ, ನಮ್ಮ ಬಳಿಯಲ್ಲಿ ಇರುವಂತಹ ಎಲ್ಲ ಶಕ್ತಿಗೂ ಕೂಡ ದೈತ್ಯರಿಂದ ನಾಶವಾಗ್ತಾ ಬಂತು. ಈಗ ಬಲಿಚಕ್ರವರ್ತಿ ಏನಾದರೂ ಈ ವಿಶ್ವಜಿತ್ ಯಾಗವನ್ನು ಮಾಡಿಬಿಟ್ರೆ ಪುನಃ ಇಂದ್ರ ಪದವಿಯು ಕೂಡ ಅವರಿಗೆ ಹೋಗಿಬಿಡ್ತದೆ. ನಮಗೇನು ಗತಿಯಿಲ್ಲದಂತಾಗ್ತದೆ ಪರಮಾತ್ಮ. ಆದ್ದರಿಂದ ನೀನು ಪುನಃ ಏನಾದರೂ ಒಂದು ಉಪಾಯವನ್ನು ಮಾಡಿ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅದಿತಿ ಕಶ್ಯಪರು ಅವರು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಸಂತಾನವಾಗಬೇಕು ಅನ್ನುವಂತಹ ಕಾರಣದಿಂದ ಪಯೋವ್ರತವನ್ನು ಮಾಡಿರ್ತಾರೆ. ದಿವ್ಯವಾದಂತಹ ಒಂದು ವ್ರತ ಅದು. 13 ದಿವಸದವರೆಗೆ ಮತ್ತು 13 ದಿವಸದವರೆಗೆ ಕೇವಲ ಕ್ಷೀರವನ್ನು ಪಾನ ಮಾಡಿ ಇನ್ನು ಅನೇಕ ತರಹದ ಕಾರ್ಯಗಳಿಗೆ ಆ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ತ್ರಿಕಾಲ ಸ್ನಾನ ಆಗಬೇಕು, ಸಂಧ್ಯಾವಂದನಾದಿ ದೇವರ ಹೋಮಗಾದಿಗಳಾಗಬೇಕು, ಬ್ರಾಹ್ಮಣರ ಭೋಜನವಾಗಬೇಕು. ಹುತ್ತ ಅಂತ ಏನಿರ್ತದೋ, ಎಂತಹ ಹುತ್ತ ಅಂತ ಹೇಳಿದರೆ ಕಾಡು ಹಂದಿ ತನ್ನ ಕೋರೆಯ ಮೂಲಕ ಯಾವ ಹುತ್ತದಲ್ಲಿ ಚಿಹ್ನೆಯನ್ನು ಮಾಡಿರ್ತದೋ ಆ ಹುತ್ತದ ಮಣ್ಣನ್ನು ಮೈ ಹಚ್ಚಿಕೊಳ್ಳಬೇಕು. ಈ ರೀತಿ ಅನೇಕ ತರಹದ ಕಾರ್ಯಗಳಿದೆ. ಇವುಗಳನ್ನು ಮಾಡಿದರೆ ಪುತ್ರ ಸಂತಾನವಾಗ್ತದೆ ಅಂತ ಶಾಸ್ತ್ರಗಳು, ಪುರಾಣಗಳು ತಿಳಿಸಿ ಹೇಳ್ತದೆ. ಈ ದಿವ್ಯವಾದಂತಹ ವ್ರತವನ್ನು ಮಾಡಿರ್ತಾರೆ ಎಷ್ಟೋ ವರ್ಷಗಳ ಕಾಲ. ಅದರ ಫಲವಾಗಿ ಪರಮಾತ್ಮ ಅವರಲ್ಲಿ ಅವತಾರ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ತಾನೆ. ಅದಿತಿ ಕಶ್ಯಪರ ಅನೇಕ ವರ್ಷಗಳ ವ್ರತದ ಫಲವಾಗಿ ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡಿಬಿಡ್ತಾನೆ. ಎಷ್ಟೋ ವರ್ಷಗಳ ನಂತರ ಮಕ್ಕಳು ಹುಟ್ಟಿದ್ರೇ ಒಂದು ಸಂತೋಷ ಆಗಿಬಿಡ್ತದೆ. ಅಂಥದ್ರಲ್ಲಿ ದೇವರೇ ಅವತಾರ ಮಾಡಿದ ಅಂತ ಹೇಳಿದರೆ ಇನ್ನು ವೈಭವ ಅದನ್ನು ಏನು ಅಂತ ಹೇಳೋದು. ದೇವರ ಅವತಾರ ಮಾಡ್ತಾನೆ. ಬಹಳ ದಿವ್ಯವಾದಂತಹ ಗಾತ್ರ, ವಾಮನ ಅಂತ ಹೆಸರು. ವಾಮನ ಅಂತಂದರೆ ಗಾತ್ರದಲ್ಲಿ ಬಹಳ ಸಣ್ಣವ ಅಂತ. ವಾಮನ ಅಂದರೆ ಬಹಳ ಸಣ್ಣದಾದಂತಹ ಆಕಾರ, ಆದರೆ ದಿವ್ಯವಾದಂತಹ ತೇಜಸ್ಸು. ದೇವರು ಅವತಾರ ಮಾಡ್ತಾನೆ. ಅವತಾರ ಮಾಡುವಂತಹ ಸಂದರ್ಭದಲ್ಲಿಯೇ ತಸ್ಯೋಪನೀಯಮಾನಸ್ಯ ಸಾವಿತ್ರಿಂ ಸವಿತಾ ಬ್ರವೀತು. ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡ್ತಾರಂತೆ. ಯಾರು ಮಾಡಿದರು ಅಂತಂದರೆ ಸವಿತಾ ಬ್ರವೀತ್, ಸಾಕ್ಷಾತ್ ಸೂರ್ಯದೇವನೇ ಗಾಯತ್ರಿಗೆ ಉಪದೇಶವನ್ನು ಮಾಡ್ತಾರಂತೆ. ದೇವರಿಗೆ ಉಪದೇಶ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೂ ಕೂಡ
ಸೂರ್ಯ ಆ ಮಗುವಿಗೆ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡ್ತಾನಂತೆ. ಬೃಹಸ್ಪತಿ ಯಜ್ಞಸೂತ್ರವನ್ನು ಕೊಡ್ತಾನಂತೆ. ಕಶ್ಯಪರು ಮೌಂಜಿಯನ್ನು ಕೊಡ್ತಾರಂತೆ. ಸೊಂಟಕ್ಕೆ ಕಟ್ಟುವಂತಹ ದರ್ಭೆಯ ಒಂದು ಏನು ಆಭರಣ ಅಂತ ಹೇಳಬಹುದು, ನಾವು ಉಡುದಾರ ಅಂತ ಏನೇನು ಕರಿತೇವೋ ದರ್ಭೆಯ ಒಂದು ಆಭರಣ ಅದನ್ನು ಕೊಡ್ತಾರಂತೆ, ಮೌಂಜಿಯನ್ನು. ಕೃಷ್ಣಾಜಿನವನ್ನು ಭೂದೇವಿ ಕೊಡ್ತಾಳಂತೆ. ತಾಯಿ ಕೌಪೀನವನ್ನು ಕೊಡ್ತಾಳಂತೆ. ಚಂದ್ರ ಎಲ್ಲ ಔಷಧಿಗಳ ಪ್ರತೀಕ ಎನ್ನುವಂತೆ ಒಂದು ದಿವ್ಯವಾದಂತಹ ದಂಡ, ಉಪನಯನವಾಗುವಂತಹ ಸಂದರ್ಭದಲ್ಲಿ ಒಟ್ಟುವಿಗೆ ಏನು ದಂಡವನ್ನು ಕೊಡ್ತಾರೋ ಈ ನೆಪದಲ್ಲಿ ಚಂದ್ರ ದಂಡವನ್ನು ಕೊಡ್ತಾನಂತೆ. ಆಕಾಶ ಛತ್ರವನ್ನು ಕೊಡ್ತದಂತೆ. ಬ್ರಹ್ಮದೇವರು ಕಮಂಡಲವನ್ನು ಕೊಡ್ತಾರಂತೆ. ಸಪ್ತಋಷಿಗಳು ದರ್ಭೆಯನ್ನು ಕೊಡ್ತಾರಂತೆ. ಹೀಗೆ ಅಕ್ಷಪಾತ್ರೆಯನ್ನು, ಕುಬೇರ ಭಿಕ್ಷಾಪಾತ್ರೆಯನ್ನು, ಭವತಿ ಭಿಕ್ಷಾಂದೇಹಿ ಅಂತ ಹೇಳಲಿಕ್ಕೆ ಬೇಕಾದಂತಹ ಪಾತ್ರೆಯನ್ನು, ಹೀಗೆ ದೇವತೆಗಳೆಲ್ಲರೂ ಕೂಡ ಒಂದೊಂದು ವಸ್ತುಗಳನ್ನು ಉಡುಗೊರೆಯಾಗಿ ಕೊಡ್ತಾರಂತೆ. ಮೊದಲೇ ಪರಮಾತ್ಮ ಬಹಳ ಸುಂದರನಾಗಿ ಕಾಣ್ತಾಗಿದ್ದಾನೆ. ಈ ಎಲ್ಲ ವಿಭೂಷಣಗಳಿಂದ ಕೂಡಿದಂತಹ ವಾಮನನ ರೂಪ ಇದು ಎಷ್ಟು ನೋಡಿದರೂ ಮನಸ್ಸಿಗೆ ಸಾಕು ಅಂತ ಅನಿಸೋದಿಲ್ಲ, ಅಷ್ಟು ದಿವ್ಯವಾದಂತಹ ರೂಪವನ್ನು ತಾಳಿರ್ತಾನಂತೆ. ವಾಮನ ಅನೇಕ ತರಹದ ಕ್ರಿಯೆಗಳನ್ನು ನಿಯಮನ ಮಾಡುವಂತಹ ಶಕ್ತಿ ಉಳ್ಳವನು. ದೇಹದ ಒಳಗೆ ಹೊರಗೆ ಅನೇಕ ರೂಪಗಳಲ್ಲಿ ನಿಂತು ಕೆಲಸವನ್ನು ಮಾಡುವಂತಹ ವ್ಯಕ್ತಿತ್ವ. ವಾಮನ ಆಗಲೇ ಹೇಳಿದಂತೆ ಬಹಳ ಸಣ್ಣ ಗಾತ್ರ. ಆ ಗಾತ್ರ ಬಲಿಚಕ್ರವರ್ತಿಯಲ್ಲಿ 3 ವರವನ್ನು ಪಡೆಯುವ ಮೊದಲೇ, 3 ವರ ಏನೋ ಪಡೆದಿದ್ದ, ಆ ವರವನ್ನು ಪೂರ್ಣಗೊಳಿಸುವ ಮೊದಲೇ, 3ನೇ ಪಾದ ಇಡುವ ಮೊದಲೇ ಬಹಳ ಎತ್ತರವಾಗಿ ತ್ರಿವಿಕ್ರಮ ಗಾತ್ರದಲ್ಲಿ ಬೆಳೆದು ಬಿಟ್ಟ. ಅಂತರ್ಬಹಿಷ್ಠತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ವೇದಮಂತ್ರ ಹೇಳುವಂತೆ ಒಳಗೆ ಹೊರಗೆ ನಿಂತು ಅನೇಕ ರೀತಿಯಲ್ಲಿ ಆ ಪರಮಾತ್ಮ ರಕ್ಷಣೆಯನ್ನು ಮಾಡ್ತಿರ್ತಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿಗಿಂತಲೂ ಅಣುವಾಗಿ, ಮಹತ್ತಾದ ವಸ್ತುವಿಗಿಂತಲೂ ಮಹತ್ತಾಗಿ ಪರಮಾತ್ಮ ರೂಪವನ್ನು ಧರಿಸಿ ಭಕ್ತರನ್ನು ಸಲಹದಿರ್ತಾನೆ. ಇಂತಹ ಒಂದು ದಿವ್ಯವಾದಂತಹ ಅವತಾರ ಪ್ರಾದುರ್ಭವಿಸಿದೆ. ನಂತರದಲ್ಲಿ ಆಗುವಂತಹ ವೇದಿಕೆಯಲ್ಲಿ ಸಾಕ್ಷಾತ್ತಾಗಿ ಪರಮಾತ್ಮ ಹೋಗ್ತಾನಂತೆ. ಬಲಿಚಕ್ರವರ್ತಿ ಒಂದು ಕಡೆಯಲ್ಲಿದ್ದಾನೆ, ಅವನ ಪತ್ನಿ ವಿಂಧ್ಯಾವಳಿ ಅಂತ, ಇಬ್ಬರು ಕೂಡ ಯಾಗವನ್ನು ಮಾಡ್ತಿರ್ತಾರೆ. ಯಾಗದ ಅಂತ್ಯದ ಭಾಗದಲ್ಲಿ ದಕ್ಷಿಣೆಯನ್ನು ಕೊಡಬೇಕು. ವಿಶ್ವಜಿತ್ ಯಾಗ, ಅದರ ದಕ್ಷಿಣೆಗೇನು ಅಂತಂದರೆ ಯಾರು ಏನನ್ನು ಕೇಳ್ತಾರೋ ಅದನ್ನು ಕೊಟ್ಟು ಬಿಡೋದು. ಯಾಕೆ ಏನು ಅಂತ ವಿಚಾರ ಇಲ್ಲ, ಯಾರು ಏನು ಕೇಳ್ತಾರೋ ಅದನ್ನು ಕೊಟ್ಟು ಬಿಡೋದು. ಬಹಳ ದೊಡ್ಡದಾದಂತಹ ಯಾಗ ನಡೀತಾಗಿದೆ. ಒಂದು ಕಡೆಯಲ್ಲಿ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂದಂತಹ ಎಲ್ಲ ಬ್ರಾಹ್ಮಣರಿಗೆ ಭೋಜನವಾಗಬೇಕು. ದಾನವನ್ನು ಕೊಡೋದು ಆವಾಗಲೇ, ಊಟದ ಮೊದಲು ದಾನವನ್ನು ಕೊಡುವಂತಹ ಕ್ರಮ ಇಲ್ಲ. ಊಟವಾದ ನಂತರದಲ್ಲಿ ಬಂದು ದಾನವನ್ನು ಸ್ವೀಕರಿಸಬೇಕು. ಊಟವಾಗುವಾಗ ಭೂರಿ ದಕ್ಷಿಣೆಯನ್ನು ಎಲ್ಲ ಬ್ರಾಹ್ಮಣರು ಪಡೆದುಕೊಂಡು ಬಂದು ಪುನಃ ಈ ರಾಜನ ಬಳಿಯಲ್ಲಿ ಬಂದು ಏನು ಬೇಕು ಅಂತ ಕೇಳಿದಾಗ, ನನಗೊಂದಿಷ್ಟೇ ಎಕರೆ ಗದ್ದೆ ಬೇಕು, ನನಗಿಷ್ಟು ಬಂಗಾರ ಬೇಕು, ನನಗಿಷ್ಟು ಬೆಳ್ಳಿ ಬೇಕು ಅಂತ ತಮಗೆ ಏನು ಇಚ್ಛೆಗಿದೆಯೋ ಎಲ್ಲವನ್ನ ಕೇಳಿ ಅವನಿಂದ ಪಡೆದುಕೊಂಡು ಹೋಗ್ತಿರ್ತಾರೆ. ಹೀಗೆಲ್ಲರೂ ಪಡೆದುಕೊಂಡು ಹೋಗ್ತಿರ್ತಾರೆ. ಅನೇಕ ಜನರು ದಾನವನ್ನು ತೆಗೆದುಕೊಂಡು ಇನ್ನೇನು ದಾನ ಮುಗಿತಾ ಬಂತು ಅಂತ ಅನ್ಬೇಕಾದ್ರೆ ಪುಟ್ಟ ಹುಡುಗ ವಾಮನ ಅಲ್ಲಿಗೆ ಬರ್ತಾನೆ. ಬಂದು ಬಲಿಚಕ್ರವರ್ತಿಯ ಮುಂದೆ ತನ್ನ ಹಸ್ತವನ್ನು ತೋರಿಸ್ತಾನೆ. ಇಸ್ಕೊಳ್ಳುವಂತಹ ವ್ಯಕ್ತಿಗಳೇ ಬಹಳ ಕಮ್ಮಿ ಇದ್ದುಬಿಟ್ಟಿದ್ರಂತೆ ಆವಾಗಿನ ಕಾಲದಲ್ಲಿ. ಎಲ್ಲರೂ ದಾನ ಕೊಡುವವರೇ, ದಾನ ಇಸ್ಕೊಳ್ಳೋರು ಕಮ್ಮಿ. ವಸ್ತುತಃ ಬ್ರಾಹ್ಮಣನ ಕರ್ತವ್ಯ, ಷಟ್ಕರ್ಮಗಳು ಇದೆ ಬ್ರಾಹ್ಮಣರಿಗೆ. ಅಧ್ಯಯನವನ್ನು ಮಾಡಬೇಕು, ಅಧ್ಯಾಪನವನ್ನು ಮಾಡಬೇಕು, ಅಂದರೆ ಅಧ್ಯಯನ ಮಾಡಬೇಕು, ಅಧ್ಯಯನವನ್ನು ಮಾಡಿಸಬೇಕು, ಯಾಗವನ್ನು ಮಾಡಬೇಕು, ಯಾಗವನ್ನು ಮಾಡಿಸಬೇಕು, ದಾನವನ್ನು ತೆಗೆದುಕೊಳ್ಳಬೇಕು, ದಾನವನ್ನು ಕೊಡಬೇಕು. ದಾನ ಪ್ರತಿಗ್ರಹ. ದಾನ ಕೊಡುವುದು ಬ್ರಾಹ್ಮಣನ ಕರ್ತವ್ಯ, ದಾನವನ್ನು ಸ್ವೀಕಾರ ಮಾಡುವುದು ಬ್ರಾಹ್ಮಣನ ಕರ್ತವ್ಯ. ಬೇಡ 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 ಅನ್ನೋ ಹಾಗಿಲ್ಲ. ಬ್ರಾಹ್ಮಣರು ದಾನ ತಗೊಳ್ಳೋದಿಲ್ಲ, ನೀವು ಯಾರು ತಗೊಳ್ಬೇಕು? ದಾನವನ್ನು ತೆಗೆದುಕೊಳ್ಬೇಕು,
ದಾನವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರಬೇಕು. ವ್ಯಕ್ತಿತ್ವ ಇಲ್ಲದೆ ಸುಮ್ಮನೆ ಆಸೆಗೋಸ್ಕರ ತೆಗೆದುಕೊಳ್ಳೋದಲ್ಲ. ದಾನವನ್ನು ತೆಗೆದುಕೊಳ್ಳಬೇಕು, ತೆಗೆದುಕೊಳ್ಳುವಂತಹ ಯೋಗ್ಯತೆಯನ್ನು ಉಳಿಸಿಕೊಂಡಿರಬೇಕು. ಆದರೆ ಆ ಕಾಲ ಹೇಗಿತ್ತು ಅಂತಂದರೆ, ದಾನವನ್ನು ಸ್ವೀಕಾರ ಮಾಡಿದರೆ ಕೊಟ್ಟಂತಹ ವ್ಯಕ್ತಿಯ ದೋಷಗಳು ನಮಗೆ ಅಂಟೀತೋ ಏನೋ ಎನ್ನುವ ಭಯದಿಂದ ದಾನವನ್ನು ತೆಗೆದುಕೊಳ್ಳುವವರಿಗಿಂತಲೂ ಕೂಡ ದಾನವನ್ನು ಕೊಡುವವರ ಸಂಖ್ಯೆಯೇ ಹೆಚ್ಚಿತ್ತಂತೆ. ಅಂತಹ ಯುಗ ಅದು. ಗಾತ್ರವೂ ಕೂಡ ಬಹಳ ದೊಡ್ಡದು. ಎಲ್ಲರ ಮಧ್ಯದಲ್ಲಿ ಈ ಪುಟ್ಟ ಹುಡುಗ ಕೈಯನ್ನು ಚಾಚಿದ್ದಾನೆ. ಬಲಿಚಕ್ರವರ್ತಿಯ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಯಾರು ದಾನ ತಗೊಳ್ಳಿಕ್ಕೆ ಬಂದಿದ್ದಾರೆ ಅಂತ ಅವ್ರ ಮುಖ ನೋಡುವಷ್ಟು ಸಮಯ ಇಲ್ಲ. ಮುಂದೇನು 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 ಅಂತ ವದಾನ್ಯ ಅಂತ ಕರೀತಾರೆ. ನನಗಿಷ್ಟು ಬೇಕು ಅಂತ ಹೇಳಿದಾಗ, ಹಾಂ ಆಯಿತು ತಗೋ, ಮುಂದೇನು ಮುಂದೇನು ಬೇಕು ಹೇಳು ಅನ್ನುವಷ್ಟರ ಮಟ್ಟಿನ ಗಡಿಬಿಡಿ. ವದಾನ್ಯ ಅನ್ಯಾನ್ವದ, ಬೇರೆ ಹೇಳು ಬೇರೆ ಹೇಳು, ಸರಿ ಅದಾಯ್ತು ಅದನ್ನು ಕೊಡ್ತೇನೆ, ಮುಂದೇನು ಬೇಕು ಹೇಳು ಅನ್ನುವಷ್ಟು ಗಡಿಬಿಡಿಯಲ್ಲಿ ಇದ್ದಾನೆ ರಾಜ. ಈ ಸಮಯದಲ್ಲಿ ಈ ಪುಟ್ಟ ಹಸ್ತ ಕಾಣಿಸಿದಾಗ ಕೈ ಬಹಳ ಚೆನ್ನಾಗಿತ್ತಂತೆ. ಕೈಯಲ್ಲಿ ದಿವ್ಯವಾದಂತಹ ಚಕ್ರ, ಶಂಖ, ಗದ ಮೊದಲಾದಂತಹ ಸುಂದರವಾದಂತಹ ಎಲ್ಲ ಆಯುಧಗಳು ಕಾಣ್ತಾ ಇವೆ. ಆ ಕೈಯನ್ನು ನೋಡಿ ಒಂದು ಬಾರಿ ತಲೆಯನ್ನು ಮೇಲೆತ್ತಿ ಮುಖ ನೋಡಿದನಂತೆ. ಯಾರು ಈ ಪುಟ್ಟ ಹುಡುಗ ಅಂತ. ಆ ಬಲಿಚಕ್ರವರ್ತಿ ಮತ್ತು ವಾಮನ, ಆ ವಾಮನನ ಗಾತ್ರವನ್ನು, ಆ ತೇಜಸ್ಸನ್ನು ನೋಡಿ ಒಂದು ಕ್ಷಣ ಬೆರಗಾಗಿ ಬಿಟ್ಟನಂತೆ. ಯಾರಪ್ಪ ಈ ಹುಡುಗ, ಇಂತಹ ದಿವ್ಯವಾದಂತಹ ಆಕಾರ, ನಾನು ಇದುವರೆಗೂ ನೋಡೇ ಇಲ್ಲಲ್ಲ ಇಂತಹ ಹುಡುಗನನ್ನು ಅಂತ ವಿಚಾರ ಮಾಡ್ತಾ ಇದ್ದಾನೆ. ಅವರಿಬ್ಬರ ಮಧ್ಯದಲ್ಲಿ ಸಂವಾದ ಆಗ್ತಂತೆ. ಬಹಳ ಚೆನ್ನಾಗಿದೆ. ಬಲಿಚಕ್ರವರ್ತಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ವಾಮನ ಎಲ್ಲದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಆದರೆ ವಾಮನ ಕೊಡುವ ಉತ್ತರ ಬಹಳ ಗುಪ್ತವಾದಂತಹ ಉತ್ತರ, ಗೂಢವಾದಂತಹ ಉತ್ತರ. ಏನೋ ಹೇಳಲಿಕ್ಕೆ ಹೊರಟಿದ್ದಾನೆ, ಏನೋ ಹೇಳಿದ್ದಾನೆ ಅನ್ನುವಂತಹ ಉತ್ತರ. ನನ್ನ ಹೀಗೆ ಸಂಗ್ರಹ ಮಾಡ್ತಾರೆ. ಕಸ್ತ್ವಂ ಬ್ರಹ್ಮನ್ನ ಪೂರ್ವ ಕ್ವಚ ತವ ವಸತಿ ಅಖಿಲ ಬ್ರಹ್ಮ ಸೃಷ್ಟಿ ಕಸ್ತೆ ತ್ರಾತ ಅನಾಥಃ ಕ್ವಚ ತವ ಜನಕಃ ನೈವ ತಾತಂ ಸ್ಮರಾಮಿ ಕಿಂ ತೇ ಭೀಷ್ಟಂ ದದಾಮಿ ತ್ರಿಪದ ಪರಿಮಿತಾ ಭೂಮಿ ಹ್ಯತ್ಯಲ್ಪಮೇತತ್ ತ್ರೈಲೋಕ್ಯಂ ಭಾವಗರ್ಭಂ ಬಲಿಂ ದ್ವಿಜವದನ್ ವಾಮನೋ ನ ಸಪಾಯಾತ್. ಕಸ್ತ್ವಂ ಬ್ರಹ್ಮನ್, ಎಲೈ ಬ್ರಾಹ್ಮಣನೇ ಯಾರು ನೀನು? ಬಲಿಚಕ್ರವರ್ತಿ ಕೇಳ್ತಾನೆ. ವಾಮನ ಹೇಳ್ತಾನೆ, ಅಪೂರ್ವ, ಅಪೂರ್ವ, ನಾನು ಈ ಊರಿಗೆ ಬಹಳ ಹೊಸಬ. ಇದು ಒಂದು ಉತ್ತರ. ಅಪೂರ್ವ ಶಬ್ದಕ್ಕಿಂತ ಅನೇಕ ಅರ್ಥಗಳಿವೆ. ನ ಪೂರ್ವ, ನನಗೆ ಹಿಂದೆ ಯಾರೂ ಇಲ್ಲ, ನಾನೇ ಸೃಷ್ಟಿಕರ್ತ. ಕಸ್ತ್ವಂ ಬ್ರಹ್ಮನ್ ಅಪೂರ್ವ ಕ್ವಚ ತವ ವಸತಿ, ನೀನು ಎಲ್ಲಿ ವಾಸ ಮಾಡ್ತಾ ಇದ್ದಿ ಇಷ್ಟು ದಿವಸ? ಯಾಖಿಲ ಬ್ರಹ್ಮ ಸೃಷ್ಟಿ, ಪರಮಾತ್ಮನ ಈ ದೊಡ್ಡ ಸೃಷ್ಟಿ ಇದೆಯಲ್ಲ, ಇದೇ ನನ್ನ ಮನೆ. ಈ ಮಾತು ಕೇಳುವಾಗ ಭಿಕ್ಷುಕ ಅಂತ ಅನ್ಕೊಳ್ಬೇಕು. ಭಿಕ್ಷುಕರಾಗಿ ಹೇಳ್ತಾರೆ ನೋಡ್ರಿ, ಎಲ್ಲಿ ವಾಸ ಮಾಡ್ತೀರಿ? ಇಡೀ ಊರೇ ನಮ್ಮದು ಅಂದ. ಅವರಿಗೊಂದು ಜಾಗ ಅಂತ ಇರೋದಿಲ್ಲ, ಅವ್ರು ಎಲ್ಲಿರ್ತಾರೋ ಅದೇ ಒಂದು ಜಾಗ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಮೇಲ್ನೋಟಕ್ಕೆ ಹಾಕಿ ಕಾಣಿಸ್ತದೆ. ವಸ್ತುತಃ ನೋಡಿದರೆ ಯಾಖಿಲ ಬ್ರಹ್ಮ ಸೃಷ್ಟಿ, ದೇವರ ಸೃಷ್ಟಿ ಅಂತ ಏನಿದೆಯೋ ನಾನು ಎಲ್ಲ ಕಡೆಯಲ್ಲಿದ್ದೇನೆ, ಒಂದು ಕಡೆ ಅಂತ ಜಾಗ ಇಲ್ಲ. ಯಾವ ಜಾಗವನ್ನು ಬೇಕಾದರೂ ಸ್ವೀಕಾರ ಮಾಡು, ಎಲ್ಲ ಕಡೆಯಲ್ಲಿ ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ವಾಮನ. ಕಸ್ತೆ ತ್ರಾತ, ನಿನ್ನ ರಕ್ಷಕರ್ಯಾರಪ್ಪ? ಅನಾಥ, ನನಗೆ ಯಾರೂ ರಕ್ಷಕರೇ ಇಲ್ಲ. ಅನಾಥ, ನನಗೆ ಯಾರೂ ಇಲ್ಲ ಅಂತ ಹೇಳಿದ ಹಾಗಿದೆ. ಅನಾಥ ಅಂತಂದ್ರೆ ಅರ್ಥ ಯಸ್ಯ ನಾಥಃ ನ, ನನಗಿನ್ನೊಬ್ಬ ಸ್ವಾಮಿ ಅಂತಿಲ್ಲ, ನಾನೇ ಎಲ್ಲರ ಸ್ವಾಮಿ. ಕ್ವಚ ತವ ಜನಕಃ, ನಿನ್ನ ತಂದೆ ಎಲ್ಲಿದ್ದಾರೆ? ನೈವ ತಾತಂ ಸ್ಮರಾಮಿ, ನನ್ನ ಅಪ್ಪನ ಸ್ಮರಣೆಯೇ ಇಲ್ಲ, ನನಗಪ್ಪ ಅಂದರೆ ಯಾರು ಅಂತ ಗೊತ್ತಿಲ್ಲ. ಅಂತಹ ವ್ಯಕ್ತಿ ಅಂತ ಅವನಿಗೆ ಕೇಳಿಸ್ತಾಗಿದೆ. ವಸ್ತುತಃ ವಾಮನ ಹೇಳಿದ್ದು, ನನ್ನ ತಂದೆ ಯಾರು ಅಂತ ನಾನು ಏನು ಸ್ಮರಣೆ ಮಾಡಲಿ? ರಾಮಾವತಾರವಾಗಿದ್ದಾಗ ದಶರಥ ನನ್ನ ತಂದೆ, ಈ ಅವತಾರದಲ್ಲಿ ಕಶ್ಯಪುರ ನನ್ನ ತಂದೆ, ಕೃಷ್ಣಾವತಾರವಾದಾಗ ವಸುದೇವ ತಂದೆ, ನರಸಿಂಹನಾದಾಗ ಕಂಬದಿಂದ ಬಂದವನು. ನನ್ನ ತಂದೆ ಯಾರು ಅಂತಲೇ ನನಗೆ ಸ್ಮರಣೆ ಇಲ್ಲ. ಕಿಂ ತೇ ಭೀಷ್ಟಂ ದದಾಮಿ, ನಿನಗೇನು ಅಭೀಷ್ಟವನ್ನು ಕೊಡಲಿ? ನೀನು ಏನು ಪಡ್ಕೊಳ್ಬೇಕು ಅಂತ ಇಲ್ಲಿಗೆ ಬಂದಿದ್ದಿ? ತ್ರಿಪದ ಪರಿಮಿತಾ ಭೂಮಿ, ನನ್ನ ಪಾದದ ಪರಿಮಿತಿಯಲ್ಲಿ 3 ಪರಿಮಿತಿ ಭೂಮಿ. ತ್ರಿಪದ ಪರಿಮಿತಾ ಭೂಮಿ ಹ್ಯತ್ಯಲ್ಪಮೇತತು. ಇಲ್ಲಿವರೆಗೆ ಚೆನ್ನಾಗಿದೆ. ರಾಜನಿಗೆ ಸಿಟ್ಟು ಬಂದು ಬಿಡುತ್ತಂತೆ.
ತ್ರಿಪದ ಪರಿಮಿಥಾ ಭೂಮಿ, ನನ್ನ ಪಾದದ 3 ಹೆಜ್ಜೆಗಳಷ್ಟು ಜಾಗ ಬೇಕು ಅಂತಂದಾಗ, ಹೇ ಅತ್ಯಲ್ಪಮೇತತು, ತಲೆ ಇದೆಯಾ ನಿನಗೆ? ರಾಜನ ಬಳಿಯಲ್ಲಿ ಬಂದು 3 ಹೆಜ್ಜೆ ಜಾಗ ಬೇಕು ಅಂತ ಕೇಳೋದಾ? ಜಾಗ ಚೆನ್ನಾಗಿಲ್ಲ, ನೀನು ಹೇಳಿ ಚೆನ್ನಾಗಿಲ್ಲ. ತ್ರೈಲೋಕ್ಯಂ ಭಾವಗರ್ಭಂ ಬಲಿಂ ದ್ವಿಜವದನ್ ವಾಮನೋ ನ ಸಪಾಯಾತ್, ಈ ರೀತಿಯಾಗಿ ಹೇಳಿದಂತಹ ವಾಮನ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕವಿಗಳು ಒಂದು ಸುಂದರವಾದಂತಹ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಅಂತೂ 3 ಹೆಜ್ಜೆಗಳಷ್ಟು ಜಾಗವನ್ನು ಕೊಡುವಂತ ಕೇಳಿದಾಗ ರಾಜನಿಗೆ ಸಿಟ್ಟು ಬಂತಂತೆ. ಅಹೋ ಬ್ರಾಹ್ಮಣದಾಯಾದ ವಾಚಸ್ತೆ ವೃದ್ಧ ಸಮ್ಮತಾಃ ತ್ವಂ ಬಾಲೋ ಬಾಲಿಶಮತಿ ಸ್ವಾರ್ಥಂ ಪ್ರತ್ಯಬುಧೋ ಯಥಾ. ಅಹೋ ಬ್ರಾಹ್ಮಣದಾಯಾದ, ಎಲೆ ಈ ಬಡಪಾಯಾದಂತಹ ಬ್ರಾಹ್ಮಣನೇ, ನಿನಗೇನು ಕೇಳಬೇಕು ಅಂತೂ ಗೊತ್ತಿಲ್ಲಲ್ಲಪ್ಪ. ತ್ವಂ ಬಾಲಃ, ನೀನು ಸಣ್ಣ ಹುಡುಗ. ಬಾಲಿಶಮತಿ, ನಿನ್ನ ಬುದ್ಧಿಯೂ ಸಣ್ಣದು. ಸಣ್ಣ ಹುಡುಗ, ಏನು ಕೇಳಬೇಕು ಅಂತಲೇ ಗೊತ್ತಿಲ್ಲ. ಕೆಲವು ಸಣ್ಣ ಹುಡುಗರು ಇರ್ತಾರೆ ನೋಡ್ರಿ, ಏನು ಬೇಕು ಅಂತ ಕೇಳಿದಾಗ ಕೊಡೋರು ಏನೋ ಕೊಡಬೇಕು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಆ ಹುಡುಗರು ಏನು ಕೇಳೋದಿಲ್ಲ. ಊಟ ಕೂತಾಗ ಒಂದು ಲಾಡು ಹಾಕಿದ್ರಲ್ಲ, ಈ ಕೈಯಲ್ಲಿ ಇನ್ನೊಂದು ಕೊಟ್ಟು ಬಿಡ್ರಿ ನನಗೆ ಸಾಕು. ಮಕ್ಕಳ ತಲೆಯಲ್ಲಿ ಅಷ್ಟೇ ಇರ್ತದೆ. ಕೊಡೋರಿಗೆ ಒಂದ್ಸಲ ಸಿಟ್ಟು ಬಂದುಬಿಡ್ತದೆ, ನಾನೇನೋ ಒಂದು 500 ರೂಪಾಯೋ 1000 ರೂಪಾಯೋ ಕೊಡಬೇಕು ಅಂದ್ಕೊಂಡಿದ್ದೆ, ಈ ಹುಡುಗ ಸುಮ್ಮನೆ ಏನೋ ಒಂದು ಉತ್ತುತ್ತೆ ಖರ್ಚರ ಇಸ್ಕೊಂಡ್ಬಿಟ್ನಲ್ಲ ಅಂತ ಅನಿಸ್ತದೆ. ರಾಜನಿಗೆ ಹಾಗೆ ಅನಿಸ್ಬಿಟ್ಟಿದೆ. ಅತ್ಯಲ್ಪಮೇತತು, ಏನು ಕೇಳ್ತಾಗಿದ್ದೆ ನೀನು ಅಂತಂದು ಒಂದು ಕ್ಷಣಕ್ಕೆ ಕೋಪ ಬಂದು ಬಿಡ್ತಂತೆ. ಕೋಪ ಬಂದಾಗ ಆ ಹುಡುಗ ಪುನಃ ಅದನ್ನೇ ಹೇಳ್ತಿದ್ದಾನೆ. ಇಲ್ಲ, ನನಗಷ್ಟೇ ಬೇಕು. ತ್ರಿಪದ ಪರಿಮಿತಾ ಭೂಮಿ, ನನ್ನ ಪಾದದಷ್ಟು 3 ಹೆಜ್ಜೆ ಭೂಮಿ ಅಷ್ಟೇ ನನಗೆ ಬೇಕು ಅಂತ ಹೇಳಿದಾಗ ಈ ಸಮಯದಲ್ಲಿ ಶುಕ್ರಾಚಾರ್ಯರು ಬರ್ತಾರೆ. ಶುಕ್ರಾಚಾರ್ಯರು ಬಂದು ಬಲಿಚಕ್ರವರ್ತಿಯಲ್ಲಿ ಹೇಳ್ತಾರೆ, ದಾನವನ್ನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಬೇಡ. ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಂತಹ ವ್ಯಕ್ತಿ ಸಾಮಾನ್ಯ ಅಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣ ಬಂದಿದ್ದಾನೆ. ಈ ಮಾತನ್ನು ಕೇಳಿ ಬಲಿಚಕ್ರವರ್ತಿಗೆ ಬಹಳ ಸಂತೋಷವಾಗಿ ಬಿಡುತ್ತದಂತೆ. ದೇವರು ತೆಗೆದುಕೊಳ್ಳಿಕ್ಕೆ ಬಂದಿದ್ದಾನ, ನಾನು ಕೊಡ್ತಾಗಿದ್ದೇನೆ, ದೇವರು ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾನೆ, ನನ್ನದು ಇಂತಹ ದೊಡ್ಡ ಭಾಗ್ಯ ಅಂತ ಭಾವಿಸ್ತಾನಂತೆ. ದೇವರ ಪ್ರತಿಮೆಯನ್ನು ಮುಟ್ಟಿ ಪೂಜೆ ಮಾಡುವಂತಹ ಭಾಗ್ಯವಿದೆ ಅಂತಂದಾಗಲೇ ನಾವು ಬಹಳ ಭಾಗ್ಯಶಾಲಿಗಳು ಅಂತ ಭಾವಿಸ್ತೇವೆ. ಅಂತಹದ್ದು ದೇವರು ಸಾಕ್ಷಾತ್ತಾಗಿ ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾನೆ. ಅವನ ಹೆಂಡತಿಯೂ ಕೂಡ ಅನುಮೋದನೆಯನ್ನು ಕೊಡ್ತಾಳಂತೆ. ದಾನ ಕೊಡಬೇಕು, ಅಂಥವರಿಗೆ ದಾನ ಕೊಡಬೇಕು, ಸತ್ಪಾತ್ರರಿಗೆ ದಾನ ಕೊಡೋದು, ಇನ್ಯಾರಿಗೆ ದಾನ ಕೊಡೋದು, ದಾನವನ್ನು ಕೊಟ್ಟೇ ತೀರಬೇಕು ಅಂತ ಇಬ್ಬರು ಕೂಡ ಮಾತನಾಡಿಕೊಳ್ತಾರಂತೆ. ಶುಕ್ರಾಚಾರ್ಯರು ಮತ್ತೆ ಹೇಳ್ತಾರೆ, ದಾನವನ್ನು ಕೊಡ್ತೇನೆ ಅಂತ ಅನ್ನಬೇಡ, ಅಧಃಪತನ ಹೊಂದು ಬಿಡ್ತೀನಿ ನೀನು ಅಂತ ಹೇಳಿದಾಗ, ಇಲ್ಲ ನಾನು ದಾನವನ್ನು ಕೊಡ್ತೇನೆ ಅಂತ ಹೇಳಿ ಸ್ವೀಕಾರ ಮಾಡ್ತಾರಂತೆ, ಇಚ್ಛೆಯನ್ನು ಪಡ್ತಾರಂತೆ. 3 ಹೆಜ್ಜೆ ಭೂಮಿಯೆಲ್ಲ ತೆಗೆದುಕೋ ಅಂತ ಹೇಳ್ತಾರಂತೆ. ಪುನಃ ವಾಮನ ಹೇಳ್ತಾನೆ, ಪತಿತೇತೋ ಯೇ ವಾಮನೋ ಭೂತ ವಾಮನಃ. ಬರೀ ದಾನ ಕೊಡ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ, ಗಿಂಡಿಯನ್ನು ತೆಗೆದುಕೊಳ್ಳ್ರಿ, ಕೈಗೆ ನೀರು ಹಾಕಿ ಕೃಷ್ಣಾರ್ಪಣ ಅಂತ ಹೇಳಬೇಕು, ಆವಾಗ ಮಾತ್ರ ದಾನ ಪೂರ್ತಿ ಆಗೋದು. ಸುಮ್ಮನೆ ತಗೊಂಡು ಹೋಗುವಂಥ ದಾನ ಅಲ್ಲ. ದಾನ ಬೇರೆ, ಸಹಾಯ ಬೇರೆ. ಸಹಾಯಕ್ಕೂ ದಾನಕ್ಕೂ ತುಂಬ ವ್ಯತ್ಯಾಸ ಇದೆ. ಕೆಲವರಿಗೆಲ್ಲ ಈ ವ್ಯತ್ಯಾಸ ಗೊತ್ತಿರೋದಿಲ್ಲ. ಸಹಾಯ ಏನು, ದಾನ ಏನು ಅಂತ. ದಾನ ಯಾರಿಗೆ ಕೊಡಬೇಕು ಅಂತಂದರೆ, ಇಸ್ಕೊಳ್ತಾ ಇದ್ದಾರಲ್ಲ ವ್ಯಕ್ತಿಗಳು, ಅವರು ದಾನ ಅಂದರೆ ಹಾಗೆ ದಾನ ತುಂಡು ಮಾಡೋದು ಅಂತ ಅರ್ಥ. ಇಸ್ಕೊಳ್ಳೋ ವ್ಯಕ್ತಿಗಳು ನಮ್ಮ ಪಾಪವನ್ನು ತುಂಡು ಮಾಡ್ತಾರಂತೆ, ಪಾಪವನ್ನು ಕಡಿಮೆ ಮಾಡ್ತಾರಂತೆ. ಹಾಗಾದರೆ ಯಾರಿಗೆ ಪಾಪವನ್ನು ಕಡಿಮೆ ಮಾಡುವ ಶಕ್ತಿ ಇರ್ತದೋ ಅವರಿಗೆ ಕೊಡುವುದು ದಾನ, ಇತರಿಗೆ ಕೊಡುವುದು ದಾನ ಅಲ್ಲ. ಕೊಟ್ಟವರಿಗೆ ದಾನ ಕೊಟ್ಟರೆ ಇಸ್ಕೊಳ್ಳೋ ವ್ಯಕ್ತಿಗಳ ಹತ್ರ ಜಾಸ್ತಿ ಆಗಿಬಿಡ್ತದೆ. ಪಾಪ ಎಷ್ಟೋ ಜನ ಏನು ಇಲ್ಲದೆ ಇರುವಂತಹ ವ್ಯಕ್ತಿಗಳಿರ್ತಾರೆ, ಅವರಿಗಾದರೂ ಒಂದಿಷ್ಟು ಕೊಡಬಹುದಲ್ಲ. ಕೊಡುವುದು ತಪ್ಪಲ್ಲ, ಆದರೆ ಕೊಟ್ಟಂತಹದ್ದು ದಾನ ಆಗೋದಿಲ್ಲ. ದೇಹಕ್ಕೆ ರೋಗ ಬಂದಿರ್ತದೆ, ರೋಗ ಬಂದಾಗ ಆಸ್ಪತ್ರೆಗೆ ಹೋಗಿ ಔಷಧಿಯನ್ನು ಸ್ವೀಕಾರ ಮಾಡಬೇಕು. ಆಸ್ಪತ್ರೆಗೆ ಹೋಗಬೇಕು ಅಂತ ತನ್ನ ವಾಹನದಲ್ಲಿ ಹೋಗಿದ್ದಾನೆ. ಈ ಕಡೆ ಸಾಲಲ್ಲಿ 10 ಜನ ವೈದ್ಯರು, ಈ ಕಡೆ ಸಾಲಲ್ಲಿ 10 ಜನ ವೈದ್ಯರು. ಯಾರ ಬಳಿಯಲ್ಲಿ ಹೋಗಬೇಕು ಅಂತ ನೋಡ್ತಾ ಇದ್ದಾನೆ.
ಅದರಲ್ಲಿರುವಂತಹ ಒಂದು ಆಸ್ಪತ್ರೆಯ ಮುಂದೆ ಬಹಳಷ್ಟು ಜನ ನಿಂತಿದ್ದಾರೆ. ಉಳಿದ 9 ಆಸ್ಪತ್ರೆಗಳು ಖಾಲಿ ಇದೆ. ಯಾಕೆ ಆ ಆಸ್ಪತ್ರೆಯ ಮುಂದೆ ಜನ ಜಾಸ್ತಿ ಇದ್ದಾರೆ ಅಂತ ವಿಚಾರ ಮಾಡಬೇಕಾದ್ರೆ ಗೊತ್ತಾಯಿತು, ಆ ಡಾಕ್ಟ್ರು ಬಹಳ ಚೆನ್ನಾಗಿ ಔಷಧಿ ಕೊಡ್ತಾನೆ ಅಂತ. ಈ ರೋಗ ಬಂದಿರುವಂತಹ ವ್ಯಕ್ತಿ, ಅಯ್ಯೋ ಎಲ್ಲರೂ ಅವನ ಹತ್ರನೇ ಹೋಗ್ತಾ ಇದ್ದಾರೆ, ಎಲ್ಲರೂ ಅವನಿಗೆ ಫೀಸ್ ಕೊಡ್ತಾರೆ, ಎಲ್ಲರೂ ಅವನಿಗೆ ಫೀಸ್ ಕೊಟ್ಟರೆ ಈ ಉಳಿದಿರೋ 9 ಜನ ಏನು ಮಾಡಬೇಕು, ನಾನು ಇವ್ರ ಹತ್ರ ಹೋಗ್ತೇನೆ ಅಂತ ಅಂತಾನ. ಹಣ ಜಾಸ್ತಿ ಇದ್ದರೆ ಹೋಗಿ ಒಂದಿಷ್ಟು ಹಣ ಕೊಡ್ತಾನೆ. ಆದರೆ ಔಷಧಿಯನ್ನು ಮಾತ್ರ ಯಾರು ಚೆನ್ನಾಗಿದ್ದಾರೋ ವೈದ್ಯರು, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಅವರ ಹತ್ರನೇ ತೆಗೆದುಕೊಳ್ಬೇಕು ಅಂತ ಅಂದ್ಕೊಳ್ತಾನೆ. ಹೀಗೆ ದಾನ ಹೀಗೆ, ಸಹಾಯ ಹೀಗೆ. ಸಹಾಯ ಮಾಡುವುದು ತಪ್ಪಲ್ಲ, ಆದರೆ ಸಹಾಯ ಮಾಡಿದ್ದೇ ದಾನ ಅಂದುಕೊಳ್ಳುವುದು ತಪ್ಪು. ಅಂತೂ ಈ ದಾನ ಕೊಡುವಂತಹ ಸಂದರ್ಭದಲ್ಲಿ ಕೃಷ್ಣಾರ್ಪಣ ಹೇಳಬೇಕು, ನೀರನ್ನು ಕೈಗೆ ಹಾಕಬೇಕು. ಕೃಷ್ಣಾರ್ಪಣ ಅಂತ ಹೇಳಿದಾಗ ಮಾತ್ರ ಅದು ದಾನ ಪೂರ್ತಿ ಆಗ್ತದೆ. ಅದಕ್ಕೆ ವ್ಯವಸ್ಥೆ ಮಾಡಿರಿ ಅಂತ ವಾಮನ ಹೇಳ್ತಾನಂತೆ. ತನ್ನ ಕಮಂಡಲವನ್ನು ತರಿಸ್ತಾರೆ. ಬಲಿಚಕ್ರವರ್ತಿ ಒಂದು ಕಮಂಡಲಲ್ಲಿ ನೀರಿದೆ, ಇನ್ನೇನು ಕೈಗೆ ಹಾಕಬೇಕು ನೀರನ್ನು, ಕೃಷ್ಣಾರ್ಪಣ ಅನ್ನಬೇಕು. ಅಷ್ಟರಲ್ಲಿಯೇ ಶುಕ್ರಾಚಾರ್ಯರು ಆ ಕಮಂಡಲಿನ ಏನಂತಾರೆ ಬಾಯಿ ತುದಿ ಅದರಲ್ಲಿ ಹೋಗಿ ಕುಳಿತುಕೊಂಡು ಬಿಡ್ತಾರೆ. ನೀರಿದೆ, ನೀರು ಬೀಳ್ತಾ ಇಲ್ಲ. ವಾಮನ ಅಂತಾನಂತೆ, ಒಳಗಡೆ ಏನೋ ಸಿಕ್ಕೊಂಡಿರಬೇಕು, ನಾನು ನೋಡ್ತೇನೆ ಅಂಥೇಳಿ ಅಲ್ಲೇ ಇರುವಂತಹ ದರ್ಭೆ, ಕೈಯಲ್ಲಿ ದರ್ಭೆಯ ಉಂಗುರ ಇತ್ತು, ಆ ದರ್ಭೆಯಿಂದ ಒಂದು ಬಾರಿ ಅದಕ್ಕೆ ಚುಚ್ತಾನಂತೆ. ಆವಾಗಲೇ ಒಂದು ಕಣ್ಣು ಹೊರಟು ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಯಾರು ದಾನವನ್ನು ಸತ್ಪಾತ್ರರಿಗೆ ಕೊಡುವಂತಹ ಸಮಯದಲ್ಲಿ ಅದಕ್ಕೆ ವಿಘ್ನವನ್ನು ಮಾಡ್ತಾರೋ ಅವರಿಗೆ ದೇವರು ಸರಿಯಾದಂತಹ ಶಾಸ್ತಿಯನ್ನು ಮಾಡ್ತಾನೆ ಎನ್ನುವುದನ್ನು ಸೂಚನೆ ಮಾಡ್ತಾರೆ ಎಂಬುವಂತೆ ಅವರಿಗೆ ಅಂತಹ ಅವಸ್ಥೆ ಆಗಿಬಿಡ್ತದೆ. ಕೈಗೆ ನೀರು ಹಾಕಬೇಕು, ಇನ್ನೇನು ಕೈಗೆ ನೀರು ಬಿತ್ತು. ಪತಿತೇತೋ ಯೇ ವಾಮನೋಭೂದವಾಮನಃ, ವಾಮನ ಅವಾಮನನಾಗಿಬಿಟ್ಟ. ವಾಮನ ಅಂದರೆ ಪುಟ್ಟ ಹುಡುಗ, ಸಣ್ಣ ಗಾತ್ರದ ವ್ಯಕ್ತಿ. ಅವನು ಅವಾಮನಃ, ಬಹಳ ಎತ್ತರದ ಗಾತ್ರವನ್ನು ತಾಳಿಬಿಟ್ಟ. ಅದ್ಯತಿರ್ತದ್ದಶಾಂಗುಲಂ ಅಂತ ಋಗ್ವೇದ ಹೇಳುವಂತೆ ಬಹಳ ಬಹಳ ಎತ್ತರವಾದಂತಹ ದೇಹವನ್ನು ಪರಮಾತ್ಮ ತಾಳಿಬಿಟ್ಟ. ತ್ರಿವಿಕ್ರಮನಾಗಿಬಿಟ್ಟ. ತ್ರಿವಿಕ್ರಮನಾಗಿದ್ದಾನೆ. ಒಂದು ಹೆಜ್ಜೆಯಿಂದ ಸಮಗ್ರವಾದ ಭೂಮಿಯನ್ನೇ ತಾನು ಅಳೆದು ಬಿಟ್ಟ. ಒಂದು ಹೆಜ್ಜೆ ಮುಗೀತು. ಇನ್ನೊಂದು ಹೆಜ್ಜೆಯಲ್ಲಿ ಮೇಲಿನ 7 ಲೋಕಗಳು, ಭೂಹು ಭುವಃ ಸ್ವಹಃ ಮಹಃ ಜನಃ ತಪಃ ಸತ್ಯ ಅಂತ 7 ಲೋಕಗಳು. ಆ 7 ಲೋಕಗಳನ್ನು ಕೂಡ ತಾನು 2ನೇ ಹೆಜ್ಜೆಯಿಂದ ಅಳೆದು ಬಿಡ್ತಾನೆ. ನಾವು ಪ್ರಾಣಾಯಾಮವನ್ನು ಮಾಡುವಾಗ ಇವುಗಳನ್ನೆಲ್ಲವನ್ನು ಕೂಡ ಉಚ್ಚಾರಣೆ ಮಾಡ್ತೇವೆ. ಇವುಗಳನ್ನ ವ್ಯಾಹೃತಿಗಳು ಅಂತ ಕರೀತಾರೆ. ಆ ವ್ಯಾಹೃತಿಗಳನ್ನು ಹೇಳಿಕೊಂಡು ನಂತರದಲ್ಲಿ ನಾವು ಮಂತ್ರಗಳನ್ನು ಹೇಳ್ತೇವೆ. ಅಂತೂ ಈ 7 ಲೋಕಗಳನ್ನು ಅಳೆದು ಬಿಡ್ತಾನೆ. 3ನೇ ಹೆಜ್ಜೆಗೆ ಇಡಲಿಕ್ಕೆ ಜಾಗ ಇಲ್ಲ. ಬಲಿಚಕ್ರವರ್ತಿ ಆವಾಗ ಒಂದು ಬಾರಿ ಅಂದ್ಕೊಂಡಂತೆ, ಓ ಈ ವಾಮನ ನನ್ನ ಹೆಜ್ಜೆಯಲ್ಲಿ 3 ಜಾಗ ಕೊಡು, ನನ್ನ ಹೆಜ್ಜೆಯಲ್ಲಿ 3 ಜಾಗ ಕೊಡು ಅಂತ ಕೇಳಿದ ಈ ಕಾರಣದಿಂದ ಇರಬಹುದು. ಇಲ್ಲದೆ ಇದ್ದರೆ ಇಂತಹ ದೊಡ್ಡ ಅವಕಾಶ ಸಿಗ್ತಿರಲಿಲ್ಲ. 3ನೇ ಹೆಜ್ಜೆಗೇನು ಮಾಡೋದು ಅಂತ ಹೇಳಿ ತಾನು ತಲೆಬಾಗಿ ಕೂಡ್ತಾನಂತೆ. ತನ್ನ ತಲೆಯ ಮೇಲೆಗೆ ಪಾದವನ್ನು ಇಟ್ಟುಬಿಡು ಪರಮಾತ್ಮ ಅಂತ ಹೇಳ್ತಾನಂತೆ. ಪರಮಾತ್ಮ 3ನೇ ಹೆಜ್ಜೆಯನ್ನು ಆ ಬಲಿಚಕ್ರವರ್ತಿಯ ತಲೆಯ ಮೇಲೆಗಿಟ್ಟು ಅವನನ್ನು ಕೆಳಗಿನ ಲೋಕಕ್ಕೆ ಕಳಿಸ್ತಾನೆ. ಕಳಿಸುವ ಸಮಯದಲ್ಲಿ ಬಲಿಚಕ್ರವರ್ತಿಯ ದಾನದ ವೈಭವವನ್ನು, ಅವನು ಮಾಡಿದಂತಹ ಯಾಗದ ಫಲವಾಗಿ ಮುಂದೆ ನೀನು ಇಂದ್ರ ಪದವಿಯಲ್ಲಿ ಬರ್ತಿ ಅಂತ ಹೇಳಿ ಅವನಿಗೂ ಅನುಗ್ರಹವನ್ನು ಮಾಡಿ, ಅವನಿಗೂ ಉದ್ಧಾರವನ್ನು ಮಾಡಿ ತಾನು ತನ್ನ ರೂಪವನ್ನು ಈ ರೀತಿಯಾಗಿ ತೋರಿಸ್ತಾನೆ. ಇದು ವಾಮನಾವತಾರದ ಸಮಗ್ರವಾದಂತಹ ಚಿತ್ರಣ. ಅನೇಕ ರೀತಿಯಲ್ಲಿ ಈ ಒಂದು ಅವತಾರವನ್ನು ನಾವು ವಿಚಾರ ಮಾಡಬಹುದು. ಆಗಲೇ ಹೇಳಿದಂತೆ ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿಗಿಂತಲೂ ಅಣುವಾಗಿ ಚಿಕ್ಕ ವಸ್ತುಗಳಿಗಿಂತಲೂ ಕೂಡ ಚಿಕ್ಕವನಾಗಿ ಪರಮಾತ್ಮ ವಾಮನಾಗಿ ಅವತಾರ ಮಾಡಿದ. ಆದರೆ ಸಣ್ಣವ ಅಂತ ಭ್ರಮಿಸಬಾರದು.
ಮಹತೋ ಮಹೀಯಾನ್, ದೊಡ್ಡದಾಗಿರುವಂತಹ ವಸ್ತುಗಳು ಅಂತ ಏನಿದೆಯೋ ಸಮಗ್ರವಾದಂತಹ ಆಕಾಶ ಪೃಥ್ವಿಯನ್ನೇ ಒಂದು ಹೆಜ್ಜೆಯಲ್ಲಿಯೇ ಅಳೆಯುವಂತಹ ಎತ್ತರದ ಗಾತ್ರವನ್ನು ಪರಮಾತ್ಮ ತಾನು ತಾಳಿದ್ದಾನೆ. ಇದು ಆ ವಾಮನನ ಪರಮಾತ್ಮನ ವೈಭವ. ದೇವರು ಹೀಗೆ ಎತ್ತರದ ಗಾತ್ರವನ್ನು ತೆಗೆದುಕೊಂಡಾಗಲೇ ಆ ಪರಮಾತ್ಮನ ಕಾಲಿನ ಉಗುರು ಸೋಕಿ ಬ್ರಹ್ಮಾಂಡ ಕಠಾವೇ ಸೀಳಿ ಹೋಯಿತು. ಅಲ್ಲಿರುವಂತಹ ಎಲ್ಲ ಜಲಧಾರೆ ನೀರು ಅದು ಹರಿದು ಬಂತು. ಬ್ರಹ್ಮದೇವರು ತಮ್ಮ ಕಮಂಡಲಿನಲ್ಲಿ ಆ ನೀರನ್ನು ಧಾರಣೆ ಮಾಡಿಕೊಂಡು ಅದೇ ನೀರನ್ನು ಪರಮಾತ್ಮನ ಪಾದಕ್ಕೆ ಅಭಿಷೇಕವನ್ನು ಮಾಡ್ತಾರೆ. ಪರಮಾತ್ಮನ ಪಾದಕ್ಕೆ ಅಭಿಷಿಕ್ತವಾದಂತಹ ನೀರನ್ನೇ ರುದ್ರದೇವರು ತಮ್ಮ ತಲೆಯಲ್ಲಿ ಧಾರಣೆ ಮಾಡ್ತಾರೆ. ತಲೆಯಲ್ಲಿ ಧಾರಣೆ ಮಾಡಿದ್ದಕ್ಕೋಸ್ಕರವಾಗಿಯೇ ಅವರಿಗೆ ಶಿವ ಅಂತ ಹೆಸರು ಬಂತು. ಯಚ್ಚೌಷ ನಿಸ್ತೃತ ಸರಿ ಪ್ರವರೋಧಕೇನ ತೀರ್ಥೇನ ಮೂರ್ಧ್ಯಧಿಧೃತೇನ ಶಿವ ಶಿವೋಭೂತ್. ವಸ್ತುತಃ ರುದ್ರದೇವರು ಶಿವ. ಸಂಸ್ಕೃತ ಭಾಷೆಯಲ್ಲಿ ಶಿವ ಅಂತಂದರೆ ಮಂಗಲ ಅಂತ ಅರ್ಥವಿದೆ. ರುದ್ರದೇವರು ಪರಮ ಮಂಗಲರು. ಆದರೂ ಕೂಡ ಅವರಿಗೆ ಇನ್ನಷ್ಟು ಮಾಂಗಲ್ಯ ಬಂತಂತೆ ಈ ಪರಮಾತ್ಮನ ಪಾದೋದಕವನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ರಿಂದ. ದೇವರ ಪಾದೋದಕದಲ್ಲಿ ಇಂತಹ ಒಂದು ಶಕ್ತಿ ಇರ್ತದೆ. ದೇಹಕ್ಕೇ ಮಾಂಗಲ್ಯವನ್ನು ತಂದುಕೊಡುವಂತಹ ಒಂದು ದಿವ್ಯವಾದಂತಹ ಜಲ, ಅದು ಮಂತ್ರಪೂರಿತವಾದಂತಹ ಜಲ. ಸೃಷ್ಟಿಕರ್ತ ಅಂತ ಪ್ರಸಿದ್ಧಿ ಇರುವಂತಹ ಬ್ರಹ್ಮದೇವರು ಪರಮಾತ್ಮನ ಪಾದವನ್ನು ತೊಳೆದರು. ಸಂಹಾರಕರ್ತ ಅಂತ ಪ್ರಸಿದ್ಧಿ ಇರುವಂತಹ ರುದ್ರದೇವರು ಪರಮಾತ್ಮನ ಪಾದದ ನೀರನ್ನು ತಲೆಯಲ್ಲಿ ಧಾರಣೆ ಮಾಡಿದರು. ಈ ಘಟನೆಗಳಿಂದ ಸರ್ವೋತ್ತಮ ಯಾರು ಎಂಬುದು ಸ್ಪಷ್ಟವಾಗ್ತದೆ. ಪುರಂದರದಾಸರು ಕೂಡ ಪದ್ಯದಲ್ಲಿ ಹೇಳಿದ್ದಾರೆ, ಅಂದೇ ನಿರ್ಣಯವಾಗಿತ್ತು ಜಗಕ್ಕೆ. ಆವತ್ತೇ ನಿರ್ಣಯವಾಗಿ ಬಿಟ್ಟಿತು ಯಾರು ಸರ್ವೋತ್ತಮ ಅನ್ನುವುದು. ಎಷ್ಟು ಕಡೆಗಳಲ್ಲಿ ಆಯಿತು. ಇದೊಂದು ನಿದರ್ಶನವಾಗಿತ್ತು. ಭೃಗು ಮಹರ್ಷಿಗಳು ಸರ್ವೋತ್ತಮ ಯಾರು ಅಂತ ತಿಳಿದುಕೊಳ್ಳಲಿಕ್ಕೆ ಹೋದಾಗಲೇ ಒಂದು ಬಾರಿಯಲ್ಲಿ ಸರ್ವೋತ್ತಮ ಯಾರು ಅನ್ನೋದು ಸಿದ್ಧವಾಗಿತ್ತು. ಇವಾಗ ಪುನಃ ಸಿದ್ಧವಾಗಿತ್ತು ಸರ್ವೋತ್ತಮ ಯಾರು ಅನ್ನುವುದು. ಹೀಗೆ ಪರಮಾತ್ಮ ಈ ಅವತಾರವನ್ನು ತಾಳಿದಾಗಲೂ ಪುನಃ ತನ್ನ ಸರ್ವೋತ್ತಮತ್ವವನ್ನು ಅನೇಕ ಭಕ್ತರಿಗೆ ಅನುಗ್ರಹಪೂರ್ವಕವಾಗಿ ಅದನ್ನು ನಿರೂಪಣೆಯನ್ನು ಮಾಡಿದ್ದಾನೆ. ಇದು ವಾಮನಾವತಾರದ ಸಮಗ್ರವಾದಂತಹ ಚಿತ್ರಣ. ವಾಮನ ಅವತಾರದ ಬಗ್ಗೆ ಇಷ್ಟು ಕಥೆಯನ್ನು ಪುರಾಣಗಳಲ್ಲಿ, ಬೇರೆ ಬೇರೆ ಗ್ರಂಥಗಳಲ್ಲಿ, ಮಹಾಭಾಗವತದಲ್ಲಿ ಕೂಡ ಬರ್ತದೆ. ಅನೇಕ ಕಡೆಗಳಲ್ಲಿ ಬಂದಂತಹ ವಿಚಾರವನ್ನು ನಾನು ಸಂಕ್ಷೇಪವಾಗಿ ಯಥಾಮತಿ ಅನುವಾದ ಮಾಡಿದ್ದೇನೆ. ಇನ್ನೊಂದು ಪ್ರಸಿದ್ಧವಾಗಿ ಎಲ್ಲರೂ ಹೇಳುವಂತಹದ್ದು ವಾಮನ ಪುರಾಣದಲ್ಲಿ ಬರುವಂತಹ ದಧಿವಾಮನ ಸ್ತೋತ್ರ. ವಾಮನ ಪುರಾಣ ಅಂತ ಒಂದು ಪುರಾಣವೇಗಿದೆ. ಪುರಾಣದಲ್ಲಿ ದಧಿವಾಮನ ಸ್ತೋತ್ರ ಬರ್ತದೆ. ಎಲ್ಲರೂ ಕೂಡ ಆ ಸ್ತೋತ್ರವನ್ನು ಪಾರಾಯಣ ಮಾಡ್ತೀರಿ. ಒಂದು ಬಾರಿ ನಾನು ಅದನ್ನು ಹೇಳಬೇಕು ಅಂತ ಸಂಕಲ್ಪಿಸಿದ್ದೇನೆ. ಹೇಮಾದ್ರಿ ಶಿಖರಾಕಾರಂ ಶುದ್ಧ ಸ್ಫಟಿಕ ಸನ್ನಿಭಂ ಪೂರ್ಣಚಂದ್ರನಿಭಂ ದೇವಂ ದ್ವಿಭುಜಂ ವಾಮನಂ ಸ್ಮರೇತ್. ವಾಮನ ಹೇಗಿದ್ದಾನೆ ಅಂತಂದರೆ ಹೇಮಾದ್ರಿ ಶಿಖರಾಕಾರಂ, ಬಂಗಾರದ ಪರ್ವತ. ಬಂಗಾರದ ಪರ್ವತ ಎಷ್ಟು ಚೆನ್ನಾಗಿ ಹೊಳಿತಾ ಇರ್ತದೋ ಅಂತಹ ಹೊಳಪಿದೆಯಂತೆ ಪರಮಾತ್ಮನಿಗೆ. ಶುದ್ಧ ಸ್ಫಟಿಕ ಸನ್ನಿಭಂ, ಅಂತಹ ದಿವ್ಯವಾದಂತಹ ರೂಪ ಅವನಲ್ಲಿ ಕಾಣ್ತಾಗಿದೆ. ಪೂರ್ಣಚಂದ್ರ ನಿಭಂ ದೇವಂ, ಪೂರ್ಣಚಂದ್ರ ನೋಡುವುದಕ್ಕೆ ಎಷ್ಟೊಂದು ಆಹ್ಲಾದಕರವಾಗಿ ಮತ್ತಷ್ಟು ನೋಡಬೇಕು ಅಂತ ಅನ್ನಿಸ್ತಾಗಿರ್ತಾನೋ ಅದೇ ರೀತಿ ವಾಮನನು ಕೂಡ ಇದ್ದಾನೆ. ದ್ವಿಭುಜಂ ವಾಮನಂ ಸ್ಮರೇತ್, ಅಂತಹ ಎರಡು ಭುಜದ ವಾಮನನನ್ನು ಸ್ಮರಣೆ ಮಾಡ್ತಾಗಿದ್ದೇವೆ ಅಂತ ತಿಳಿಸ್ತಾರೆ. ಪದ್ಮಾಸನಸ್ಥಂ ದೇವೇಶಂ ಚಂದ್ರಮಂಡಲ ಮಧ್ಯಗಂ ಜ್ವಲತ್ ಕಾಲಾನಲ ಪ್ರಖ್ಯಂ ತಟಿಕೋಟಿ ಸಮಪ್ರಭಂ. ಪದ್ಮಾಸನಸ್ಥಂ, ಪದ್ಮಾಸನದಲ್ಲಿ ಪರಮಾತ್ಮಗಿದ್ದಾನೆ. ಚಂದ್ರಮಂಡಲ ಮಧ್ಯಗಂ, ಚಂದ್ರಮಂಡಲದ ಮಧ್ಯದಲ್ಲಿ ಪದ್ಮಾಸನನಾಗಿ ಪರಮಾತ್ಮ ಕುಳಿತುಕೊಂಡಿದ್ದಾನೆ. ಜ್ವಲತ್ ಕಾಲಾನಲ ಪ್ರಖ್ಯಂ, ಕಾಲಾನಲಕ್ಕೆ ದಾವಾಗ್ನಿಗೆ ಸಮವಾದಂತಹ ಹೊಳಪು ಇದೆ. ತಟಿತ್ ಕೋಟಿ ಸಮಪ್ರಭಂ, ತಟಿತ್ ಅಂತಂದರೆ ಮಿಂಚು. ಕೋಟಿ ಮಿಂಚುಗಳು ಒತ್ತಟ್ಟಿಗೆ ಬಂದರೆ ಎಂತಹ ದಿವ್ಯವಾದಂತಹ ಹೊಳಪು ಬರ್ತದೋ ಅಂತಹ ಹೊಳಪಿನಿಂದ ಕೂಡಿದ್ದಾನಂತೆ ವಾಮನ. ಸೂರ್ಯ ಕೋಟಿ ಪ್ರತೀಕಾಶಂ, ಸೂರ್ಯನಂತಹ ದಿವ್ಯವಾದಂತಹ ತೇಜಸ್ಸಿಗಿದೆ. ಹಾಗಾದರೆ ಬಹಳ ಉಗ್ರವಾಗಿರಬೇಕಾ ಅಂತಂದರೆ ಚಂದ್ರಕೋಟಿ ಸುಶೀತಲಂ, ಕೋಟಿ ಚಂದ್ರರಿಗೆ
ಸಮವಾದಂತಹ ಅದರಷ್ಟು ದಿವ್ಯವಾದಂತಹ ತಂಪು ಕೂಡ ಆ ಪರಮಾತ್ಮನಲ್ಲಿ ಇದೆ. ಚಂದ್ರಮಂಡಲ ಮಧ್ಯಸ್ಥಂ ವಿಷ್ಣು ಅಚ್ಯುತಮವ್ಯಯಂ. ಪರಮಾತ್ಮ ಅಚ್ಯುತ, ಅವನಿಗೆ ಚ್ಯುತಿಯಿಲ್ಲ, ಅವನಿಗೆ ನಾಶವಿಲ್ಲ. ಅಂತಹವನು ವಾಮನ. ಶ್ರೀವತ್ಸ ಕೌಸ್ತುಭೋರಸ್ತಂ ದಿವ್ಯರತ್ನ ವಿಭೂಷಿತಂ ಪೀತಾಂಬರ ಮುದಾರಾಗಂ ವನಮಾಲಾ ವಿಭೂಷಿತಂ. ಎದೆಯಲ್ಲಿ ಶ್ರೀವತ್ಸದ ಚಿಹ್ನೆ ಇದೆ, ಪೀತಾಂಬರವನ್ನು ಹುಟ್ಟಿದ್ದಾನೆ, ವನಮಾಲೆಗಳನ್ನು ಧರಿಸಿಕೊಂಡಿದ್ದಾನೆ, ದಿವ್ಯವಾದಂತಹ ಕಣ್ಣುಗಳು, ಕಮಲದ ಎಳೆಗಳಂತಹ ಕಣ್ಣುಗಳು, ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಎಲ್ಲ ದೇವತೆಗಳು ಕೂಡ ಅವನನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಋಗ್ವೇದವೇ ಮೊದಲಾಗಿ ಎಲ್ಲ ವೇದಗಳ ಮಂತ್ರಗಳಲ್ಲಿ ಈ ವಾಮನನನ್ನು ಚೆನ್ನಾಗಿ ಸ್ತೋತ್ರ ಮಾಡಲಿದ್ದಾರೆ. ಬ್ರಹ್ಮದೇವರೇ ಮೊದಲಾಗಿ ಎಲ್ಲ ದೇವತೆಗಳು ಕೂಡ ಅವನ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಸನಕಾದಿರ್ ಮುನಿಗಣೈ ಸ್ತೂಯಮಾನ ಮಹರ್ನಿಶಂ. ಸನಕಾದಿ ಮಹರ್ಷಿಗಳು ಅಹರ್ನಿಶವಾಗಿ ಆ ವಾಮನನ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ತ್ರ್ಯಂಬಕೋ ಮಹಾದೇವೋ ನೃತ್ಯತೆ ಯಸ್ಯ ಸನ್ನಿಧವು. ಮಹರುದ ದೇವರು ಪರಮಾತ್ಮನ ಎದುರಿನಲ್ಲಿ ಯಾವಾಗಲೂ ಕೂಡ ನೃತ್ಯವನ್ನು ಮಾಡ್ತಾ ಇರ್ತಾರೆ. ದಧಿ ಮಿಶ್ರಾನ್ನ ಕವಲಂ, ಮೊಸರಿನ ಅನ್ನ, ದಧಿ ಮಿಶ್ರಾನ್ನ, ಮೊಸರಿನಿಂದ ಕೂಡಿದಂತಹ ಅನ್ನ. ರುಗ್ಮ ಪಾತ್ರಂ ಚ ದಕ್ಷಿಣೆ, ಬಲಗೈಯಲ್ಲಿ ಅಂತಹ ಪಾತ್ರೆಯನ್ನು ಹಿಡಿದುಕೊಂಡಿದ್ದಾರೆ. ಕರೇತು ಚಿಂತಗೆ ದ್ವಾಮೆ ಪೀಯೂಷಮಲಂ ಸುದೀಹಿ. ಎಡಗೈಯಲ್ಲಿ ಪೀಯೂಷ ಅಮೃತ, ಒಂದು ಕೈಯಲ್ಲಿ ದಧಿಯನ್ನ, ಇನ್ನೊಂದು ಕಡೆಯಲ್ಲಿ ಅಮೃತ. ಈ ರೀತಿಯಾಗಿ ದೇವರು ಚಂದ್ರಮಂಡಲದ ಮಧ್ಯದಲ್ಲಿ ಇದ್ದಾನೆ, ಪದ್ಮಾಸನದಲ್ಲಿ ಇದ್ದಾನೆ. ಒಂದು ಕೈಯಲ್ಲಿ ದಿವ್ಯವಾದಂತಹ ದಧಿಯನ್ನ, ಇನ್ನೊಂದು ಕೈಯಲ್ಲಿ ಅಮೃತ. ಈ ರೀತಿಯಾಗಿ ಆ ಪರಮಾತ್ಮನ ಚಿತ್ರವನ್ನು ನಾವು ಚಿಂತನೆ ಮಾಡಬೇಕು. ಸಾಧಕಾನಾಂ ಪ್ರಯಚ್ಛಂತಂ ಅನ್ನಪಾನಮನುತ್ತಮಂ. ಯಾರು ಸಾಧಕ ವರ್ಗ ಅಂತ ಇದ್ದಾರೋ ಎಲ್ಲರಿಗೂ ಕೂಡ ಅವರು ಬಯಸಿದಷ್ಟು ಅನ್ನಪಾನಾದಿಗಳನ್ನು ಕೊಟ್ಟು ಸಲಹುತ್ತಾ ಇರ್ತಾನೆ. ಬ್ರಾಹ್ಮಿ ಮುಹೂರ್ತೆ ಚೌಥಾಗೆ ಭಾಗೆ ದೇವಂ ಅಧೋಕ್ಷಜಂ. ಇಂತಹ ವಾಮನನನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವತ್ತೂ ಕೂಡ ಧ್ಯಾನ ಮಾಡಲೇಬೇಕು ಅಂತ ತಿಳಿಸಿದ್ದಾರೆ. ಅತಿಸು ವಿಮಲಗಾತ್ರಂ ರುಕ್ಮಪಾತ್ರಸ್ಥಮನ್ನಂ ಸುಲಲಿತದಧಿಕಂಡಂ ಪಾಣಿನಾ ದಕ್ಷಿಣೇನ ಕಲಶಂ ಮೃತಪೂರ್ಣಂ ವಾಮಹಸ್ತೆ ದಧಾನಂ ತರತಿ ಸಕಲ ದುಃಖಾದ್ ವಾಮನಂ ಭಾವವೇದ್ಯ. ಈ ರೀತಿಯಾಗಿ ಚಂದ್ರಮಂಡಲದ ಮಧ್ಯದಲ್ಲಿ ಪದ್ಮಾಸನದಲ್ಲಿ ಇರುವಂತಹ ವಾಮನ ಕೈಯಲ್ಲಿ ದಧಿಯ ಅನ್ನದ ಕಲಶವನ್ನು, ವಾಮ ಕೈಯಲ್ಲಿ ಅಮೃತದ ಪಾತ್ರೆಯನ್ನು ಧರಿಸಿಕೊಂಡಿದ್ದಾನೆ ಅಂತ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಸಕಲ ವಿಧವಾದಂತಹ ದೋಷಗಳನ್ನು ಕೂಡ ಅವನು ಪರಿಹಾರ ಮಾಡುವನಾಗಿದ್ದಾನೆ. ಕ್ಷೀರಂ ಅನ್ನಂ ಅನ್ನದಾತ ಲಭೇದನ್ನಾದಗೇವ ಚ ಪುರಸ್ತಾದನ್ನಮಾಪ್ನೋತಿ ಪುನರಾವರ್ತಿ ವರ್ಧಿತಂ. ಯಾರು ವಾಮನನ ಧ್ಯಾನವನ್ನು ಮಾಡ್ತಾರೋ ಅವರಿಗೆ ಯಾವತ್ತೂ ಕೂಡ ಅನ್ನಕ್ಕೆ ಕೊರತೆ ಆಗುವುದಿಲ್ಲ ಅಂತ ತಿಳಿಸಿ ಹೇಳ್ತಾರೆ. ಊಟಕ್ಕೆ ಯಾವತ್ತೂ ಕೊರತೆ ಆಗುವುದಿಲ್ಲ ಅಂತೆ ವಾಮನನ ಚಿಂತನೆಯನ್ನು ಮಾಡಿದರೆ. ಇದನ್ನು ನೆನಪಿಟ್ಟುಕೊಳ್ಬೇಕು. ಆಯುರಾರೋಗ್ಯಮೈಶ್ವರ್ಯಂ ಲಭತೆ ಚನ್ನ ಸಂಪದಃ. ಬೇಕಾದಷ್ಟು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ವಿಧವಾದಂತಹ ಅನುಕೂಲಗಳು ಲೋಕದಲ್ಲಿ ಸಿಗುತ್ತವೆ. ಅಭ್ರಶ್ಯಾಮ ಶುಭ್ರಯಜ್ಞೋಪವೀತಿ ಸತ್ಕೌಪೀನಃ ಪೀತ ಕೃಷ್ಣಾಜಿನ ಶ್ರೀಹಿ ಛತ್ರಿ ದಂಡಿ ಪುಂಡರೀಕಾಯತಾಕ್ಷಃ ಪಾಯಾದ್ದೇವೋ ವಾಮನೋ ಬ್ರಹ್ಮಚಾರಿ ಅಜಿನದಂಡಕಮಂಡಲ ಮೇಖಲ ರುಚಿರಪಾವನ ವಾಮನ ಮೂರ್ತಯೇ ಮಿತ ಜಗತ್ರಿತಯಾಯ ಜಿತಾರವೇ ನಿಗಮವಾಕ್ಪಟವೇ ಬಟವೇ ನಮಃ. ಅಭ್ರಶ್ಯಾಮ ಅಂತಹ ಸುಂದರವಾದಂತಹ ಹೊಳಪು, ಶುಭ್ರ ಯಜ್ಞೋಪವೀತಿ ಶುಭ್ರವಾದಂತಹ ಯಜ್ಞೋಪವೀತವನ್ನು ಧಾರಣೆ ಮಾಡಿದ್ದಾನೆ. ಸತ್ಕೌಪೀನಃ ಕೌಪೀನವನ್ನು ಧರಿಸಿದ್ದಾನೆ. ಪೀತ ಕೃಷ್ಣಾಜಿನ ಶ್ರೀಹಿ ಕೃಷ್ಣಾಜಿನವನ್ನು ಸುತ್ತುಕೊಂಡಿದ್ದಾನೆ. ಛತ್ರಿ ಛತ್ರವನ್ನು ಧರಿಸಿದ್ದಾನೆ. ದಂಡಿ ಉಪನಯನ ಕಾಲದಲ್ಲಿ ಕೊಡುವಂತಹ ದಿವ್ಯವಾದಂತಹ ದಂಡವನ್ನು ಹಿಡಿದುಕೊಂಡಿದ್ದಾನೆ. ಪುಂಡರೀಕಾಯತಾಕ್ಷಃ ಕಮಲದಂತಹ ಕಣ್ಣುಗಳು. ಅಂತಹ ವಾಮನದೇವ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಹೀಗೆ ವಾಮನೋ ಬುದ್ಧಿದಾತ ಚ ದ್ರವ್ಯಸ್ಥೋ ವಾಮನ ಸ್ಮೃತಃ ವಾಮನಸ್ತಾರಕೋಭಾಭ್ಯಾಂ ವಾಮನಾಗೆ ನಮೋ ನಮಃ. ವಾಮನಃ ಬುದ್ಧಿದಾತ, ಬರೀ ಅನ್ನ ಕೊಡ್ತಾನೆ ಅಂತಲ್ಲ, ಬುದ್ಧಿಯನ್ನು ಚೆನ್ನಾಗಿ ಕೊಡ್ತಾನಂತೆ ವಾಮನ. ಬಲಿ ಚಕ್ರವರ್ತಿಗೆ ಬುದ್ಧಿಯನ್ನು ಕೊಟ್ಟ ನೋಡಿ ದಾನವನ್ನು ಕೊಡಬೇಕು ಅಂತ.
ಬಂದವನು ನಿನ್ನನ್ನು ಮುಳುಗಿಸಿಯೇ ಬಿಡ್ತಾನೆ ಅಂತ ಶುಕ್ರಾಚಾರ್ಯರು ಹೇಳಿದಾಗಲೂ ದಾನವನ್ನು ಕೊಡಬೇಕು ಅನ್ನುವಂತಹ ಬುದ್ಧಿ ಬಂತು. ವಾಮನೋ ಬುದ್ಧಿದಾತ ಚ ದ್ರವ್ಯಸ್ಥೋ ವಾಮನ ಸ್ಮೃತಃ. ದ್ರವ್ಯದ ಅಪೇಕ್ಷೆಗಿದೆ ಅಂತಂದರೂ ಕೂಡ ವಾಮನನ್ನು ಸ್ಮರಣೆ ಮಾಡಿ ವಾಮನಸ್ತಾರಕೋಭಾಭ್ಯಾಂ ವಾಮನಾಗೆ ನಮೋ ನಮಃ. ಉಭಾಭ್ಯಾಂ ವಾಮನಃ ತಾರಕಃ. ಎರಡು ರೀತಿಯಲ್ಲಿಯೂ ಕೂಡ ವಾಮನ ತಾರಕನಾಗಿದ್ದಾನೆ. ಅಂತಹ ವಾಮನಿಗೆ ನಮಸ್ಕಾರಗಳು ಅಂತ ದಧಿವಾಮನ ಸ್ತೋತ್ರವು ಕೂಡ ತಿಳಿಸಿ ಹೇಳ್ತಿದೆ. ಇದಿಷ್ಟು ವಾಮನ ಅವತಾರದ ಬಗ್ಗೆ ಬೇರೆ ಬೇರೆ ಕಡೆಯಲ್ಲಿ ಬಂದಂತಹ ಮಾಹಿತಿಗಳನ್ನು ಯಥಾಶಕ್ತಿಯಾಗಿ ನಾನು ಅನುವಾದವನ್ನು ಮಾಡಿದ್ದೇನೆ. ಈ ವಾಮನನ ಚಿಂತನೆಯನ್ನು ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಎಲ್ಲರೂ ಕೂಡ ಮಾಡಲೇಬೇಕು, ಸಮಯ ಮಾಡಲೇಬೇಕು. ಅದಕ್ಕಿಂತಲೂ ಗಡಿಬಿಡಿಗೇನೋ ಆದರೂ ಇದ್ದರೆ ಈ ಚಿತ್ರಣವನ್ನು ಒಂದು ಬಾರಿ ಧ್ಯಾನವಾದರೂ ಮಾಡಬೇಕು. ಚಂದ್ರಮಂಡಲದ ಮಧ್ಯದಲ್ಲಿ ಪದ್ಮಾಸನದಲ್ಲಿ ವಾಮನ ಕೂತಿದ್ದಾನೆ. ಶುಭ್ರವಾದಂತಹ ಹೊಳಪು ದೇಹದಿಂದ ಬರ್ತಾಗಿದೆ. ಒಂದು ಕೈಯಲ್ಲಿ ದಧಿಯನ್ನು, ಇನ್ನೊಂದು ಕೈಯಲ್ಲಿ ಅಮೃತ ಜ್ಞಾನವನ್ನು ದಯಪಾಲಿಸುವ ಸ್ವಾಮಿ ಹೀಗಿದ್ದಾನೆ ಅಂತಾದರೂ ಚಿಂತನೆಯನ್ನು ಮಾಡಲೇಬೇಕು. ಯಾವತ್ತಿಗೂ ಅನ್ನಕ್ಕೆ ಕೊರತೆ ಆಗುವುದಿಲ್ಲ ಅಂತ ಪುರಾಣ ತಿಳಿಸಿ ಹೇಳ್ತಿದೆ. ಮನುಷ್ಯ ಹೆಚ್ಚಾಗಿ ಪ್ರಯತ್ನ ಪಡುವುದು ಅನ್ನೋದು ಅನ್ನಕ್ಕೆ ಮಾತ್ರ. ಅದರಲ್ಲಿ ವಿಶೇಷವಾಗಿ ಬ್ರಾಹ್ಮಣರು ಒಂದು ಹೊತ್ತು ಊಟ ಆಗಿಬಿಡ್ತು ಅಂತಂದ್ರೆ ನಮಗೆ ಇನ್ನೇನು ಹೆಚ್ಚಿನ ಬೈಕ್ಗಳಿರೋದಿಲ್ಲ. ಸಾಕು, ನಾಳೆ ಹಸವಾದಾಗಲೇ ಎಚ್ಚರಾಗೋದು. ಅಲ್ಲಿವರೆಗೂ ಅವ್ರದ್ದೇನು ಪಾರಾಯಣನೋ ಪ್ರವಚನನೋ ಪಾಠನೋ ಅದು ಮಾಡ್ಕೊಂಡು ಆರಾಮಾಗಿ ಬಿಡ್ತಾರೆ. ಅವ್ರಿಗೆ ಹಸಿವೆ ಒಂದೇ, ಅದು ಬಿಟ್ಟರೆ ಇನ್ನೇನು ಬೇಕು ಅಂತ ಅನಿಸೋದಿಲ್ಲ. ಇವತ್ತಿಗೂ ಹಾಗೇ ಇದೆ. ಎಷ್ಟೋ ಕಡೆಗಳಲ್ಲಿ ಏನೂ ಉದ್ಯೋಗ ಇರೋದಿಲ್ಲ, ಏನೂ ಇರೋದಿಲ್ಲ, ಆದರೂ ಕೂಡ ಬಹಳ ನೆಮ್ಮದಿಯಾಗಿ ಇರ್ತಾರೆ ಅನ್ನೋದು ಬ್ರಾಹ್ಮಣರು ಮಾತ್ರ. ಯಾಕೆ ಅಂತಂದರೆ ದೇವರ ಚಿಂತನೆಯನ್ನು ಮಾಡಿದ್ರಿಂದ ಬಂದಂತಹ ಫಲ. ಆದ್ದರಿಂದ ವಿಶೇಷವಾಗಿ ಈ ದೇವರ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸಿ ಹೇಳ್ತಾ, ವಾಮನ ಪ್ರವಚನವನ್ನು ಆಲಿಸಿದಂತಹ ನಿಮಗೂ ಹೇಳಿದಂತಹ ನನಗೂ ಇನ್ನಷ್ಟು ವಿಶೇಷವಾಗಿ ಜ್ಞಾನಾದಿಗಳನ್ನು ಕೊಟ್ಟು ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತುಗಳನ್ನು ಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾಗಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕರ್ಮಾದವು ಕರ್ಮ ಮಧ್ಯೆ ತದುಪರಿ ಚ ಹರಿಂ ಪ್ರೇರಕಂ ಸಂಸ್ಮರಂತಹ ತಸ್ಮಿನ್ ಸ್ಥಾನೆ ಅರ್ಪಯಂತ ಶ್ರುತಿಪಥ ವಿಪರೀತಕ್ರಿಯಾ ವರ್ಜಯಂತಹ ಏವಂ ಯೇ ವಾದಿರಾಜ ಭಿಜಯತಿ ವಿದಿತಂ ಸಂಗ್ರಹಂ ಚಿಂತಯಂತಹ ಕುರ್ಯುಃ ಕರ್ಮಾಣಿ ತೇಷಾಂ ವಿದಸತಿ ಸಕಲಾಭೀಷ್ಟನಿಷ್ಠೋ ಮುಕುಂದಃ ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ ಕುರ್ಮಾ ಮಧ್ವಶಾಸ್ತ್ರಸ್ಯ ಸದಾ ಭಕ್ತಿರತಂ ಹರೇ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ವಿಶೇಷವಾಗಿ ವಟುವಿನ ಉಪನಯನದ ನಿಮಿತ್ತವಾಗಿ ಈ ಪ್ರವಚನವನ್ನು ಮಾಡಿಸಿದ್ದಾರೆ. ವಟುವಿಗೂ ಕೂಡ ಮಂತ್ರಾದಿಗಳು ಚೆನ್ನಾಗಿ ಬಂದು ಆ ಮಂತ್ರಾದಿಗಳನ್ನು ಅನುಸಂಧಾನಪೂರ್ವಕವಾಗಿ ಹೇಳುವಂತಹ ವ್ಯಕ್ತಿತ್ವವನ್ನು ದೇವರು ದಯಪಾಲಿಸಲಿ ಅಂತ ಪುನಃ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇತೋಪ್ಯತಿಶಯವಾಗಿ ಚೆನ್ನಾಗಿ ಸಚ್ಚಾಸ್ತ್ರಗಳ ಶ್ರವಣವಾಗುವಂತಹ ಯೋಗ್ಯತೆಯನ್ನು ಪರಮಾತ್ಮ ದಯಪಾಲಿಸಲಿ. ನಿಮಗೆಲ್ಲರಿಗೂ ಕೂಡ ಉತ್ತರೋತ್ತರವಾದಂತಹ ಶಾಸ್ತ್ರಾದಿಗಳನ್ನು ಕೇಳುವಂತಹ ಸಂಪತ್ತನ್ನು ದೇವರು ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅಂತ ನಮಸ್ಕಾರ. ಇದು ಆರತಿ ತಟ್ಟೆ ಇಲ್ಲೇ ತರಬೇಕಾ? ಹಾಂ. ಇವರೇ ಕೃಷ್ಣ ಆಚಾರ್ಯ ಅಲ್ಲ, ಅಲ್ಲೇ ಇದೆ.
ಹಾಂ ಹಾಕಿಟ್ಬಿಟ್ಟಿದ್ದಾರೆ. ಇರಲಿ ಆರ್ತಿ ಮಾಡುವತ್ತೆಲ್ಲ ಇಟ್ಬಿಟ್ಟಾಯ್ತು. ತೆಗೆದ್ಬಿಟ್ಟು ಹಳೆ ತೆಗೆದ್ಬಿಟ್ಟು ಆರ್ತಿ ಆಗಿದ್ದು ತೆಗಿ ಇಲ್ಲ ಇಲ್ಲ ಇದು ತೆಗಿ ಇದ್ರಾಗ ಬತ್ತಿ ಇಡೋ ಇಲ್ಲೇನಿಲ್ಲ ತೆಗಿ ಅದು ಬತ್ತಿ ಬಿಡಿ ಬಿಡಿ ಹಾಂ ಹೇಳ್ಬಿಡ್ತಾರೆ ಆಮೇಲೆ ನಾಳೆ ಕರೆಕ್ಟ್. ಹರೇ ಶ್ರೀನಿವಾಸ, ಇವತ್ತು ಏಕಾದಶಿ, ಜಯ ಏಕಾದಶಿ. ಏಕಾದಶಿ ದಿವಸ ಉಪವಾಸ ಅಂತ ಹೇಳ್ತಾರೆ, ಆದರೆ ಅದಕ್ಕೆ ಅನ್ವರ್ಥಕವಾಗಿ ಹೇಳಬೇಕಂದ್ರೆ ಜ್ಞಾನಾಮೃತವನ್ನೇ ಇವತ್ತು ನಮಗೆ ಉಣಬಡಿಸಿರೋದ್ರಿಂದ ಎಲ್ಲರಿಗೂ ಸಂತೋಷ ಆಗಿದೆ ಅಂತ ಭಾವಿಸಿ ಇವರಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಸಿಂಧನೂರಿನಿಂದ ಬಂದು ನನ್ನ ಒಂದು ಮಾತಿಗೆ ಅವರು ಬರ್ತೇನೆ ನನಗೆ ಕ್ಲಾಸಸ್ ಇದೆ, ಆದರೆ ಮುಗಿಸಿದ ತಕ್ಷಣ ನಾನು ಬಸ್ ಹತ್ತಿ ಹೊರಟು ಬರ್ತೀನಿ ಅಂತ ಹೇಳಿದರು. ಅವತ್ತೇ ನನಗೆ ಸಂತೋಷ ಆಯಿತು. ಆ ಸಂತೋಷನ ಇವತ್ತು ನಾನು ಇವ್ರ ಮುಂದೆ ವ್ಯಕ್ತಪಡಿಸ್ತಿದ್ದೀನಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ನಾಳೆ ಸಾಯಂಕಾಲ ನಾಳೆ ಪ್ರವಚನ ಇದೆಯಾ? ಇಲ್ಲ ಇವತ್ತು ನಾಳೆ ಪಾಲನೆ ಆಚಾರ ಚಂದ್ರೋಣ ಇಲ್ಲಿ ಹಚ್ಚಿಬಿಟ್ಟೆ ಏಕಾದಶಿ ಸರಿ ಇಂದಿರಾರ್ಮಣ ಗೋವಿಂದ ಗೋವಿಂದ. ಹನುಮ ಭೀಮ ಮಧ್ವಾಚಾರ್ಯ ವರ್ಗ ಗೋವಿಂದ ಯಾಜ್ಞವಲ್ಕ ಗುರುರಾಜ ವರ್ಗ ಗೋವಿಂದ ರಾಜಾದಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಆಗಲಿ ಖಂಡಿತ ಆಗಲಿ ಸರಿ ಸರಿ ತಗೊಳ್ತೀನಿ ಕೃಷ್ಣನ ಕಡೆ ತಗೊಂಡು ಸರಿ ಅಟ್ಲೀಸ್ಟ್ ಬರೋ ವರ್ಷ ಏಪ್ರಿಲಿಂದ